सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। श्रीविष्णुविश्वादिमूलमायालोल देव सर्वेश परबೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಿನ್ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯಸ್ಯಾಂತಾನಾದಿಮದ್ಯಂ ನ ಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣಾನುಭವತಿ ಪುರುಷೋ ನಾನುಪಂಸಂ ನ ಚ ಸ್ತ್ರೀನಾಕಾರಂ ನ ವಿಕಾರಂ ನ ಹಿ ಜನನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಮಂಕುತಿಮ್ಮನ ಕಗ್ಗ 5ನೇ ಪ್ರವಚನ, ಇದಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ತರಗತಿ ಶುರು ಮಾಡೋಣ. ತರಗತಿ ಶುರು ಮಾಡಕ್ ಮುಂಚೆ ಮಂಕುತಿಮ್ಮನ ಕಗ್ಗದ ಮಂಗಳಾಚರಣೆ ಶ್ಲೋಕ ಅದನ್ನ ಹೇಳ್ಬಿಟ್ಟು ಮುಂದೆ ಹೋಗೋಣ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳೆ ನೆರೆದು ಮಿಹುದಂತೆ ಭಾವ ಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದೊಳ್ಳಿತೆಂಬುದು ನಿಸನವಾದಡ ಗಹನ ತತ್ವಕ್ಕೆ ಶರಣ ಮಂಕುತಿಮ್ಮ. ಗಹನ ತತ್ವಕ್ಕೆ ಶರಣ ಮಂಕುತಿಮ್ಮ. ಆಲ್ರೆಡಿ ನಾವು 4 ತರಗತಿಗಳನ್ನ ನೋಡಿದೀವಿ. ಈಗ 5ನೇ ತರಗತಿ. ಇವತ್ತು ಯಾವ್ಯಾವ ಕಗ್ಗಗಳನ್ನ ಆರಿಸ್ಕೊಂಡಿದೀನಿ ಅಂತ ಅಂದ್ಬಿಟ್ಟು ಕಳಿಸಿದೀನಿ. ಅದೇ ತರ ನಾವು ನೋಡ್ತಾ ಹೋಗೋಣ. ಇದು 550ನೇ ಕಗ್ಗ. ಕಗ್ಗ ಕನ್ನಡದ ಭಗವದ್ಗೀತೆ ಅಂತ ಹೇಳಿದ್ರು
ಕಗ್ಗದಲ್ಲಿ ಹೇಳಿರೋದೆಲ್ಲ ಮನಸ್ಸಿನ ಶಾಸ್ತ್ರ. ಮನಸ್ಸು ಹೇಗೆ ಏನೆಲ್ಲ ಮಾಡುತ್ತೆ, ಅದನ್ನ ಹೇಗೆ ತಹಬಂದಿಗೆ ತರಬೇಕು, ಮನಸ್ಸಿಗೆ ತಹಬಂದಿಗೆ ತರದಲ್ಲೇ ಇದ್ರೆ ಏನೆಲ್ಲ ಆಟ ಆಡ್ಸತ್ತೆ ನಮ್ಮನ್ನ. ಸೊ ಮನಸ್ಸಿನಲ್ಲಿ ಏನೆಲ್ಲ ಯೋಚನೆಗಳು ಮಾಡುತ್ತೆ, ಹೇಗೆಲ್ಲ ಹೊಯ್ದಾಡುತ್ತೆ ಮನಸ್ಸು, ಇದೆಲ್ಲದನ್ನೂ ವಿಧ ವಿಧವಾಗಿ ಹೇಳಿದ್ದಾರೆ. ಇದರಲ್ಲಿ ಮನಸ್ಸಿನ ಬಗ್ಗೆ ಹೇಳಿರೋದನ್ನೇ ಪೂರ್ತಿ ಮಂಕುತಿಮ್ಮನ ಕಗ್ಗ. ಅದನ್ನ ಮನಸ್ಸನ್ನ ಒಂದು ಏಕಾಗ್ರತೆಗೆ ತಗೊಂಬಂದು ನಾವು ಮೋಕ್ಷದ ಹಾದಿಗೆ ಹೇಗೆ ಹೋಗ್ಬೇಕು ಅಂತ ಹೇಳೋದು ಭಗವದ್ಗೀತೆಯಲ್ಲಿ ಒಂಥರ ಹೇಳಿದ್ರೆ, ಇಲ್ಲಿ ಅದೇ ವಿಚಾರಗಳನ್ನ ಬೇರೆ ತರ ಹೇಳಿದ್ದಾರೆ. ಸೊ ಯಾವ ಕಗ್ಗ ನೋಡಿದ್ರು ಅಲ್ಲಿ ಮನಸ್ಸಿನ ಬಗ್ಗೆ ಏನಾದ್ರೂ ಇರತ್ತೆ. ಸೊ ಮನಸ್ಸಿನಿಂದ ನಾವೇನಾದ್ರೂ ಸಾಧನೆ ಮಾಡ್ಬೇಕು. ದೇಹದಿಂದ ಸಾಧನೆ ಮಾಡ್ತಾ ಇದ್ದೀವಿ ಅಂತ ನಮ್ಗನ್ಸಿದ್ರೂ ದೇಹದ ಹಿಂದೆ ಮನಸ್ಸು ಸಾಧನೆಗೆ ನಮ್ಮನ್ನ ಪ್ರೇರೇಪಣಿಸಿದ್ರೆ ಮಾತ್ರ ನಮಗೆ ದೇಹ ಏನಾದ್ರೂ ಕೆಲಸ ಮಾಡಕ್ ಸಾಧ್ಯ. ಬರೀ ದೇಹ ಆಟೋಮೆಟಿಕ್ ಆಗಿ ಕೆಲಸ ಮಾಡಲ್ಲ. ಹಾಗಾಗಿದ್ರೆ ನಾವು ಪ್ರತಿ ವರ್ಷ ಜನವರಿ 1ನೇ ತಾರೀಕು ಬೇಕಾದಷ್ಟು ಜನ ಜಿಮ್ಮಿಗೆ ಸೇರ್ಕೊಳ್ತೀವಿ. ಈ ವರ್ಷ ನಾನು ತೂಕ ಕಡಿಮೆ ಮಾಡ್ಕೋಬೇಕು, ಇದರ 6 ಪ್ಯಾಕ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಆದ್ರೆ ದೇಹನೇ ಡಿಸೈಡ್ ಮಾಡೋ ಹಾಗಿದ್ರೆ ಪ್ರತಿ ದಿವಸನೂ 365 ದಿವಸನೂ ನಾವು ಜಿಮ್ಮಿಗೆ ಹೋಗ್ಬೇಕಾಗಿತ್ತು. ದೇಹ ಡಿಸೈಡ್ ಮಾಡಲ್ಲ, ಮನಸ್ಸು ಡಿಸೈಡ್ ಮಾಡ್ಬೇಕು. ದೇಹ ಕೆಲಸ ಮಾಡ್ಬೇಕಾದ್ರೂ, ದೇಹದಿಂದ ಏನಾದ್ರೂ ನಮ್ಗೆ ಸಾಧನೆಗಳು ಆಗ್ಬೇಕಾದ್ರೂ ಮನಸ್ಸು ಹಿಂದೆ ಇದ್ರೆ ಮಾತ್ರ ದೇಹ ಮುಂದುವರಿಯತ್ತೆ ಹೊರತು ದೇಹ ಮನಸ್ಸು ದೇಹದ ಒಳಗಡೆ ಎಲ್ಲ ಆಕ್ರಮಿಸ್ಕೊಂಡಿದೆ. ಮನಸ್ಸಿನಿಂದ ದೇಹ ಆಗಿದೆ. ಸೊ ದೇಹನೇ ದೇಹ ಅಂತ ಅಂದ್ಕೊಂಡಿದ್ರೆ ತಪ್ಪು. ದೇಹ ಅದೇನಾದ್ರೂ ಕೆಲಸ ಮಾಡ್ಬೇಕು ಅಂದ್ರೆ ಮನಸ್ಸು ದೇಹನ ಆವರಿಸ್ಕೊಂಡಿದೆ, ಮನಸ್ಸೇ ದೇಹನ ಮಾಡಿದೆ, ಮನಸ್ಸಿನಿಂದ ದೇಹ. ಹಾಗಾದ್ರೆ ದೇಹದಲ್ಲಿ ಮನಸ್ಸಿದೆಯಾ? ಇಲ್ಲ. ಆದ್ರೆ ಮನಸ್ಸಿನಲ್ಲಿ ದೇಹ ಇದೆ, ದೇಹದಲ್ಲಿ ಮನಸ್ಸಿಲ್ಲ. ಆದ್ರೆ ದೇಹ ಮನಸ್ಸಿನ ಅಧೀನಕ್ಕೆ ಒಳಪಟ್ಟಿರುವಂತಹದ್ದು ಉಪಕರಣ. ಇದು ಒಂದು ಇನ್ಸ್ಟ್ರೂಮೆಂಟ್. ದೇಹ ಅನ್ನೋದು ನಮಗೆ ಗೊತ್ತಾಗ್ಬೇಕು. ದೇಹ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್. ಆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡೋರು ಯಾರಿದ್ದಾರೆ ಅವ್ರು ಸರಿಯಾಗಿ ಯೂಸ್ ಮಾಡಿದ್ರೆ ಅದನ್ನು ಒಳ್ಳೇದಕ್ಕೂ ಯೂಸ್ ಮಾಡ್ಬೋದು, ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು. ಸೂಜಿ ಇದೆ, ಸೂಜಿ ಒಂದು ಇನ್ಸ್ಟ್ರೂಮೆಂಟ್. ಸೂಜಿನ ಬಟ್ಟೆ ಹೊಲಿಯೋದಕ್ಕೆ ಯೂಸ್ ಮಾಡ್ಬೋದು. 2 ಹರಿದು ಹೋದ ತುಂಡುಗಳು ಅಥವಾ 2 ತುಂಡುಗಳನ್ನ ಜಾಯಿನ್ ಮಾಡೋದಕ್ಕೆ ಉಪಯೋಗಿಸ್ಬೋದು. ಅಥವಾ ಸೂಜಿ ಇದೆ ಅಂತ ಇನ್ನೊಬ್ರು ಕಣ್ಣನ್ನು ಚುಚ್ಚಬಹುದು. ಸೊ ಹಾಗಾದ್ರೆ ಸೂಜಿ ತಪ್ಪ? ಅಲ್ಲ. ಸೂಜಿಗೆ ಏನು ಗೊತ್ತಿಲ್ಲ, ಸೂಜಿನ ಯೂಸ್ ಮಾಡೋ ಅಂಥವ್ರಿಗೆ ಅದು. ಸೊ ಹಾಗಾಗಿ ದೇಹದ್ದೇನು ತಪ್ಪಿಲ್ಲ. ದೇಹ ಅದಿದೆ, ಇನ್ಸ್ಟ್ರೂಮೆಂಟ್. ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದು ಮನಸ್ಸು. ಆ ಮನಸ್ಸನ್ನ ನಾವು ಹಿಡಿಬೇಕು. ನಮ್ಮ ಜೀವನ ಸಂತೋಷ ಆಗ್ಬೇಕು ಅಂತಂದ್ರೆ ಆ ಮನಸ್ಸನ್ನ ಜೊತೆ ನಾವು ಕೆಲಸ ಮಾಡ್ಬೇಕು. ಆ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ, ಅದು ಹೇಗೆ ದೇಹನ ನಿಯಂತ್ರಣ ಮಾಡ್ತಾ ಇದೆ ಅನ್ನೋದನ್ನ ನಾವು ಅಲ್ಲಿ ಹೋಗಿ ಕಲಿತು, ಅಲ್ಲಿಂದ ನಮ್ದು ಮೋಕ್ಷ, ಅಲ್ಲಿಂದ ನಮ್ಮ ಜೀವನದ ಸಂತೋಷ ಸುಖ ಎಲ್ಲ ಸಿಗ್ಬೇಕಾದ್ರೆ ಬರೀ ದೇಹ ಅನ್ಕೊಂಡಿದ್ರೆ ನಮಗೇನು ಆಗಲ್ಲ. ಹಾಗಾಗಿ ಮನಸ್ಸಿನ ಕಡೆ ಗಮನ ಹರಿಸ್ಬೇಕು ಅಂತ ಹೇಳೋದೇ ಪೂರ್ತಿ ಮಂಕುತಿಮ್ಮನ ಕಗ್ಗ, ಭಗವದ್ಗೀತೆ, ಉಪನಿಷತ್ತು ಎಲ್ಲ ಹೇಳ್ತಾ ಇರೋದು. ಮನಸ್ಸಿನಿಂದ ಆತ್ಮ. ಸೊ ಮನಸ್ಸು ಕೂಡ ಒಂದು ಲೆವೆಲ್ಗೆ ಅದು ಒಂದು ಇಂದ್ರಿಯ ಆಗಿ ಮಾರ್ಪಡುತ್ತೆ. ಮನಸ್ಸು ದೇಹನ ಕಂಟ್ರೋಲ್ ಮಾಡ್ತಾ ಇದ್ರೂ ಮನಸ್ಸನ್ನ ಕೂಡ ಕಂಟ್ರೋಲ್ ಮಾಡ್ತಾ, ಮನಸ್ಸು ಕೂಡ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಮಾಡುತ್ತೆ. ಹಾಗಾದ್ರೆ ಅದನ್ನು ಯೂಸ್ ಮಾಡ್ತಾ ಇರೋದು ಯಾರು ಅಂದ್ರೆ ಆತ್ಮ. ಆತ್ಮ ಈ ಮನಸ್ಸು ಮತ್ತು ದೇಹನ ಒಂದು ಇನ್ಸ್ಟ್ರೂಮೆಂಟ್ ತರ ಯೂಸ್ ಮಾಡಿಕೊಂಡು ಇದೆ. ಸೊ ಹಾಗಾಗಿ ಈ ಮನಸ್ಸು ಮತ್ತೆ ದೇಹ ಇದು ಇನ್ಸ್ಟ್ರೂಮೆಂಟ್, ಇದೆಲ್ಲ ಉಪಕರಣಗಳು. ಈ ಉಪಕರಣಗಳನ್ನ ಸರಿಯಾದ ರೀತಿಯಲ್ಲಿ ನಾನು ಆತ್ಮಜ್ಞಾನ ಪಡ್ಕೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ರೆ ನನಗೆ ಮೋಕ್ಷ ಸಿಗತ್ತೆ. ನಾನು ನನ್ನ ಮನಸ್ಸು ಹೇಳ್ದಾಗೆ ಕೇಳೋದು, ನನ್ನ ದೇಹ ಹೇಳೋದು ಹಾಗೆ ಕೇಳೋದು ಅಂದ್ರೆ ನಾನು ಕಂಟ್ರೋಲ್ ಅಲ್ಲಿ ಇಲ್ಲ, ನಾನು ಅದರ ಕಂಟ್ರೋಲ್ ಅಲ್ಲಿ ಇದ್ದೀನಿ ಅಂತ ಆಗುತ್ತೆ. ಹಾಗಾಗಿ ನನ್ನ ಕಂಟ್ರೋಲ್ ಅಲ್ಲಿ ದೇಹ ಮನಸ್ಸು ಇದೆಯಾ ಅಂತ ಅನ್ನೋದನ್ನ ನಾವು ಅವಾಗ ಚೆಕ್ ಮಾಡ್ಕೋಬೇಕು. ಸೊ ಮನಸ್ಸು ಹೇಳಿದ ಹಾಗೆ ನಾನು ಹೋಗ್ತಾ ಇದ್ದೀನ,
ಅಥವಾ ದೇಹ ಹೇಳ್ದ ಹಾಗೆ, ಇಂದ್ರಿಯಗಳ ಕೇಳದ ಹಾಗೆ, ಪಂಚೇಂದ್ರಿಯಗಳು ಏನೇನ್ ಕೇಳುತ್ತೋ ಅದ್ರ ಹಿಂದೆ ಹೋಗ್ತಾ ಇದ್ದೀನ, ಅದನ್ನೆಲ್ಲ ಅವಾಗ ಚೆಕ್ ಮಾಡಿಕೊಂಡು, ಹಾಗಾದ್ರೆ ನಾನು ಯಾರು ಓನರು, ಈ ದೇಹ ಮನಸ್ಸಿಗೆ ಯಾರು ಓನರ್ ಅಂದ್ರೆ ಆತ್ಮ. ಆತ್ಮಕ್ಕೆ ಇಂದ್ರಿಯಗಳು ಮತ್ತೆ ಈ ದೇಹ ಮತ್ತೆ ಮನಸ್ಸು ಇದೆಲ್ಲವುದು ಇರೋದು. ಆತ್ಮ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅದರ ಸಾಧನೆ ಮಾಡೋದಕ್ಕೋಸ್ಕರ ಇರೋವಂಥದ್ದು. ಆದ್ರೆ ಇವ್ಯಾವುದುವೆ ಯಾರ ಮಾತು ಕೇಳ್ದಲೇನೆ ಅದ್ರ ಪಾಡ್ಗೆ ಅದು ಕುಣಿತಾ ಇದ್ರೆ ಆತ್ಮೋದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇದೆಲ್ಲದನ್ನು ಒಂದು ಹಂತಕ್ಕೆ ತಗೊಂಬಂದ್ರೆ ನಮ್ಗೆ ಆತ್ಮದರ್ಶನ ಆಗಿ, ಆತ್ಮದರ್ಶನದಿಂದ ಮೋಕ್ಷ ದರ್ಶನ ಆಗುತ್ತೆ. ಸೊ ಹಾಗಾಗಿ ನಾವು ಈ 550ನೇ ಕಗ್ಗ ನೋಡೋಣ. ತಾಳಿ ಮೆಲುಮೆಲನೊಮ್ಮೆ ದಾಳಿ ರಭಸಿದನೊಮ್ಮೆ, ಹೇಳದೆಯೇ ಕೇಳದೆಯೇ ಬಹನು ಗಿದಿರಾಯ, ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು, ತಾಳ್ಮೆಯಲಿರು ನೀನು ಮಂಕುತಿಮ್ಮ. ತಾಳಿ ಮೆಲುಮೆಲನೊಮ್ಮೆ ದಾಳಿ ರಭಸದನೊಮ್ಮೆ, ಕೇಳದೆಯೇ ಬಹನು ವಿಧಿರಾಯ, ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು, ತಾಳ್ಮೆಯಲಿರು ನೀನು ಮಂಕುತಿಮ್ಮ. ಏನ್ ಹೇಳ್ತಾ ಇದ್ದಾನೆ ಇಲ್ಲಿ, ನಾವು ಎಷ್ಟೆಲ್ಲ ಪ್ಲಾನ್ ಮಾಡಿದ್ರುವೆ, ನಮ್ ಪ್ಲಾನ್ ತರ ಆದ್ರುವೆ, ಎಲ್ಲಾದ್ರೂ ಸಕ್ಸಸ್ ಆಗಿದೆ ಅಂದ್ಕೊಂಡ್ರುವೆ ಕೊನೆಗೆಲ್ಲೋ ಫೇಲ್ಯೂರ್. ಸಕ್ಸಸ್ ಆದ್ಮೇಲೆ ನಾವು ಫೇಲ್ಯೂರ್ ಅಂತ ಗೊತ್ತಾಗುತ್ತೆ. ನಾವೇನೇನೋ ಅಂದ್ಕೊಂಡಿರ್ತೀವಿ, ಒಳ್ಳೆ ಮದ್ವೆ ಆಗ್ಬಿಟ್ರೆ ಸುಖವಾಗಿರ್ಬೋದು ಅಂತ. ಒಳ್ಳೆ ಮದ್ವೆನೂ ಆಯ್ತು, ಒಳ್ಳೆ ಕಡೆ ಶ್ರೀಮಂತರ ಮನೇನೂ ಆಯ್ತು, ಅಥವಾ ಎಲ್ಲ ಆಯ್ತು, ಒಳ್ಳೆ ಹೆಂಡತಿ ಬ್ಯೂಟಿಫುಲ್ ಆಗಿರೋಳು ಸಿಕ್ಕಿದ್ದು ಎಲ್ಲ ಆದ್ರೆ ಆಮೇಲೆ ಗೊತ್ತಾಗುತ್ತೆ ಏನೋ ಕೊರತೆ ಇದೆ. ಅಂದ್ರೆ ಸಕ್ಸಸ್, ಮದ್ವೆ ಆಗಿದ್ದ ಸಕ್ಸಸ್ ಆಮೇಲೆ ಬೇಕಾದಷ್ಟು ಫೇಲ್ಯೂರ್ಗಳು ಕಾಣುತ್ತೆ. ಅಂದ್ರೆ ಇದು ನನ್ನ ಮನಸ್ಸಿಗೆ ಊಹೆಗೆ ನಿಲುಕದಲ್ಲೇ ಇರುವಂತಹದ್ದು ಎಲ್ಲಾವುದು ನಡೆಸ್ತಾ ಇರೋದು ವಿಧಿರಾಯ. ವಿಧಿ ಅಂತಂದ್ರೆ ನಾನು ಪೂರ್ವ ಜನ್ಮದಲ್ಲಿ ನಾನು ಏನೇನು ಕರ್ಮಗಳನ್ನ ಮಾಡಿದ್ದೀನಿ ಅದಕ್ಕೆ ತಕ್ಕನಾಗಿ ನಮ್ಗೆ ಏನು ಒಳ್ಳೆ ಸಿಗಬೇಕು, ಏನು ಕೆಟ್ಟ ಸಿಗಬೇಕು, ನಮಗೆ ಪನಿಷ್ಮೆಂಟು ಅವನೇ ಕೊಡ್ತಾ ಇರೋದು. ಅಂದ್ರೆ ಪನಿಷ್ಮೆಂಟು ನನ್ನ ಕರ್ಮನೇ ನನಗೆ ಕೊಡ್ತಾ ಇರೋದು. ನನಗೆ ಏನಾದ್ರೂ ರಿವಾರ್ಡ್ ಮಾಡ್ತಾ ಇದ್ರೆ ಅದನ್ನು ಕೂಡ, ನನಗೆ ಬಹುಮಾನ ಏನಾದ್ರು ಸಿಗ್ತಾ ಇದ್ರೆ ಅದು ನನ್ನ ಹಿಂದಿನ ಜನ್ಮದ ಕರ್ಮದಿಂದ ಸಿಗ್ತಾ ಇರೋದು. ಸೊ ಒಳ್ಳೆ ಸುಕರ್ಮಗಳು ಮತ್ತೆ ದುಷ್ಕರ್ಮಗಳಿಂದ ನಂದು ಇವತ್ತಿನ ಜೀವನ ನಡೀತಾ ಇದೆ. ಸೊ ನನ್ನ ಹಿಂದಿನ ಸುಕರ್ಮ ಮತ್ತೆ ದುಷ್ಕರ್ಮಗಳು ಅದನ್ನ ಸಂಚಿತ ಕರ್ಮ ಅಂತ ಕರೆದಿದ್ದಾರೆ. ಸೊ ಈ ಕರ್ಮಗಳನ್ನ ಮಾಡಿಕೊಂಡು ನಾನು ಇವತ್ತಿನ ಜೀವನ ಅನುಭವಿಸ್ಬೇಕಾದ್ರೆ ಸೊ ಬೇಕಾದಷ್ಟು ಹೊಸದಾಗಿ ಕರ್ಮಗಳನ್ನ ಮಾಡ್ತೀನಿ. ಅದ್ರೊಳಗೆ ಕೂಡ ಕೆಲವು ಸಲ ಒಳ್ಳೆ ಕರ್ಮಗಳನ್ನು ಮಾಡ್ತೀನಿ, ಕೆಲವು ಸಲ ಸಿಟ್ಟು, ಕೋಪ, ಅಸೂಯೆಯಿಂದ ಕೆಟ್ಟ ಕರ್ಮಗಳನ್ನು ಮಾಡ್ತೀನಿ ಈ ಜನ್ಮದಲ್ಲಿ. ಹಾಗಾಗಿ ಈ ಜನ್ಮದಲ್ಲಿ ಒಳ್ಳೆ ಕರ್ಮಗಳನ್ನು ಸಂಪಾದನೆ ಮಾಡ್ತೀನಿ, ಕೆಟ್ಟ ಕರ್ಮಗಳನ್ನು ತಿರ್ಗಾ ಸಂಪಾದನೆ ಮಾಡ್ತೀನಿ. ಅದು ಹೋಗಿ ಸಂಚಿತ ಕರ್ಮಕ್ಕೆ ಸೇರ್ಕೊಳ್ಳುತ್ತೆ. ಸೊ ಹಾಗಾಗಿ ಮುಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಮಾಡಿದ ಒಳ್ಳೆ ಕರ್ಮಗಳು ಮತ್ತೆ ಕೆಟ್ಟ ಕರ್ಮಗಳು ಅದಕ್ಕೆ ಬೇಕಾಗೋ ಫಲಗಳೆಲ್ಲದು ಇದಾಗುತ್ತೆ. ಸೊ ಈ ಜನ್ಮ ಅಂದ್ರೆ ಏನು? ಹಾಗಾದ್ರೆ ಈ ಜನ್ಮ ಅಂದ್ರೆ ಸಂಚಿತ ಕರ್ಮದಲ್ಲಿ ಆಲ್ರೆಡಿ ಬೇಕಾದಷ್ಟು ಕರ್ಮಗಳು, ಈಗ ಇನ್ನೇನು ಹಣ್ಣಾಗ್ಬೇಕು ಅಂತ ಕರ್ಮಗಳು ಅಂತಂದ್ರೆ ದುಷ್ಕರ್ಮಗಳು ಈಗ ಹಣ್ಣಾಗ್ಬೋದು, ಸುಕರ್ಮಗಳು ಹಣ್ಣಾಗೋದು, ಮೆಚೂರ್ ಆಗೋದು ಅಂತಾರಲ್ಲ FD ಆ ತರ. ಕೆಲವೆಲ್ಲ ಕರ್ಮಗಳು ಒಂದು 100% ನಿಮ್ಮ ಹತ್ರ ಇದ್ರೆ ಒಂದು 25% ಈ ಜನ್ಮದಲ್ಲಿ ಮೆಚೂರ್ ಆಗ್ತಾ ಇದೆ ಅಂತಂದ್ರೆ ಆ ಮೆಚೂರ್ ಆಗ್ತಾ ಇರೋದು ಒಳ್ಳೇದು, ನಮಗೆ ಅದರ ಅನುಭವ ಆಗುತ್ತೆ, ಕೆಟ್ಟದ್ದು ನಮಗೆ ಅದರ ಅನುಭವ ಆಗುತ್ತೆ. ಹಾಗಾಗಿ ಅದನ್ನ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ. ಪ್ರಾರಬ್ಧ ಕರ್ಮ ಅಂದ್ರೆ ಆಲ್ರೆಡಿ ನಾನು ಹಿಂದಿನ ಜನ್ಮದಲ್ಲಿ ಮಾಡಿ ಇಟ್ಕೊಂಡಿರೋ ಅಂತ ಕರ್ಮ. ಅದು ಈ ಜನ್ಮದಲ್ಲಿ ನಿಮ್ಗೆ ಈ ದೇಹ ಸಿಗ್ಬೇಕು, ಈ ತಂದೆ ತಾಯಿಗಳು ಸಿಗ್ಬೇಕು, ಈ ಅತ್ತೆ ನಾದ್ನೀರು ಸಿಗ್ಬೇಕು, ಈ ಅಕ್ಕೆ ನಾದ್ನೀರು, ಈ ಅತ್ತೆ ಮಾವಂದ್ರು, ಈ ಮೈದಂದ್ರು ಅಥವಾ ಈ ಎಲ್ಲಾರು ಸಿಗ್ಬೇಕು, ಈ ತರ ಮಕ್ಳುಗಳು, ಈ ತರ ಗಂಡ, ಈ ತರ ಹೆಂಡತಿ ಅಂತೆಲ್ಲ ಸಿಗ್ಬೇಕು ಅಂತ ಆಲ್ರೆಡಿ ನನ್ನ ಪೂರ್ವ ಜನ್ಮದಲ್ಲಿ ಆಲ್ರೆಡಿ ಆಗಿ ನಿಷ್ಕರ್ಷೆ ಆಗಿದೆ. ಸೊ ಹಾಗಾಗಿ ಆ ಥರದ ಗುಣ ಇರೋವಂಥದ್ದು. ನನಗೆ ಪನಿಷ್ಮೆಂಟ್ ಕೊಡೋದಕ್ಕೆ ಯಾರು ಹೊರಗಡೆ ಪ್ರಪಂಚದಿಂದ ಯಾರು ಬರಲ್ಲ. ನನ್ನ ಹೆಂಡತಿ ಮಕ್ಕಳು, ಗಂಡ ಮಕ್ಕಳೇನೆ ನನಗೆ ಪನಿಷ್ಮೆಂಟ್ ಕೊಡ್ಬೇಕು.
ನನಗೆ ಅತ್ತೆ ಮಾವ ಇವರೇನೆ ಪನಿಷ್ಮೆಂಟ್ ಕೊಡೋದು, ಅವರು ಖುಷಿ ಮಾಡೋದು ಅವರೇನೆ, ದುಃಖ ಮಾಡೋದು ಅವರೇನೆ. ಹಾಗಾಗಿ ನನ್ನ ಪನಿಷ್ಮೆಂಟ್ಗಳೆಲ್ಲ ನನ್ನ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮದಿಂದ ಬಂದಿರುವಂಥದ್ದು. ಅಥವಾ ನನಗೆ ಇವತ್ತೇನಾದ್ರು ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ, ನೆಮ್ಮದಿ ಸಿಗ್ತಾ ಇದೆ ಅಂತಂದ್ರೆ ಅದು ನನ್ನ ಪೂರ್ವ ಜನ್ಮದಲ್ಲಿ ನಾನೇ ಸಂಪಾದನೆ ಮಾಡ್ಕೊಂಡಿರುವಂತ ಸುಕರ್ಮಗಳು. ಸೊ ನನಗೆ ಇವತ್ತೇನಾದ್ರು ಪನಿಷ್ಮೆಂಟ್ ಆಗ್ತಾ ಇದೆ ಅಂದ್ರೆ ನಾನೇ ಪೂರ್ವ ಜನ್ಮದಲ್ಲಿ ಮಾಡ್ಕೊಂಡಿರುವಂತ ದುಷ್ಕರ್ಮಗಳು. ಅದಕ್ಕೆ ಬೇಕಾದ ಫಲ ಸಿಗ್ತಾ ಇದೆ. ಎರಡು ಫಲಗಳು, ಒಂದು ಒಳ್ಳೆ ಫಲ, ಒಂದು ಕೆಟ್ಟ ಫಲ, ಎರಡೂ ಸಿಗ್ತಾ ಇದೆ. ಅದು ನಾನು ಕೇಳಿ ಬಂದಿರೋದಲ್ಲ, ನಾನು ಆಲ್ರೆಡಿ ಮಾಡ್ಕೊಂಡಿರೋದ್ರಿಂದ ಬಂದಿರೋದು. ಹಾಗಾಗಿ ನಾನು ಸಂಚಿತ ಕರ್ಮನ 0 ಮಾಡ್ಕೋಬೇಕು, ಆಗಾಮಿ ಕರ್ಮನ 0 ಮಾಡ್ಕೋಬೇಕು. ಹಾಗಾದಾಗ ಮಾತ್ರ ಪ್ರಾರಬ್ಧ ಕರ್ಮಗಳು ಇರಲ್ಲ. ಹಾಗಾಗಿ ಮುಂದಿನ ಜನ್ಮದಲ್ಲಿ ನಾನು ಹುಟ್ಟೋ ಅಂತ ಅವಶ್ಯಕತೆ ಬರಲ್ಲ. ಸೊ ಇದು ಒಟ್ಟಿನ ವಿಧಿಯ ಕಲ್ಪನೆ. ವಿಧಿ ಅಂತಂದ್ರೆ ಏನಂದ್ರೆ ಇದೇ ವಿಧಿ. ಸೊ ಈ ತರ ವಿಧಿ ಏನ್ ಹೇಳ್ತಾ ಇದ್ದಾರೆ, ತಾಳಿ ಮೆಲ್ಲುಮೆಲ್ಲನೊಮ್ಮೆ ದಾಳಿ ರಭಸಿನೊಮ್ಮೆ. ಅಂದ್ರೆ ಕೆಲವು ಸಲ ನಿಧಾನವಾಗಿ ಬರ್ಬೋದು, ಒಳ್ಳೇದು ಆಗ್ಲಿ ಕೆಟ್ಟದಾಗ್ಲಿ. ಇನ್ ಕೆಲವು ಸಲ ಇದ್ದಕ್ಕಿದ್ದ ದಪ್ಪ ಅಂತ ಬೀಳ್ಕೊಳ್ಬೋದು. ಅಂದ್ರೆ ಎಲ್ಲ ಚೆನ್ನಾಗಿರೋ ಸಂಸಾರದಲ್ಲಿ ಇದ್ದಕ್ಕಿದ್ದಾಗೆ ಏನೋ ಅಶಾಂತಿ ನಡೆದೋಗ್ಬೋದು. ಎಲ್ಲ ಇದ್ದಕ್ಕಿದ್ದಾಗೆ ಏನೋ ಲಾಸ್ ಆಗಿ ಎಲ್ಲ ಹೊರಟೋಗ್ಬೋದು. ಅಥವಾ ಇದ್ದಕ್ಕಿದ್ದಾಗೆ ಯಾರೋ ಒಬ್ರು ದುಡಿಯೋ ವ್ಯಕ್ತಿ ಮನೆಯಲ್ಲಿ ಒಬ್ರು ಹೊರಟೋಗ್ಬಿಡ್ಬೋದು. ಸೊ ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲ ನಿಧಾನಕ್ಕೆ ಕಷ್ಟಗಳು ಒಂದೊಂದೇ ಬರ್ತಾ ಹೋಗ್ಬೋದು. ಕೆಲವು ಸಲ ಏಕದಮ್ ಕಷ್ಟ ಬರ್ಬೋದು. ಸೊ ತಾಳಿ ಮೆಲ್ಲುಮೆಲ್ಲುನೊಮ್ಮೆ ದಾಳಿ ರಭಸಿದಿನೊಮ್ಮೆ ಹೇಳದೆಯೇ ಕೇಳದೆಯೇ ಬಹನ ವಿಧಿರಾಯ. ಇವತ್ತು ಕೋರ್ಟಲ್ಲಿ ಏನಾದ್ರೂ ಕೇಸ್ ಆಗಿದ್ರೆ ಕೋರ್ಟ್ ಇಂದ ನೋಟಿಸ್ ಬರುತ್ತೆ, ನಿಮ್ಗೆ ಕೋರ್ಟ್ ಅಲ್ಲಿ ಕೇಸ್ ಇದೆ, ನೀವು ಬಂದು ಹಿಯರಿಂಗ್ ಬರಬೇಕು ಅಂತ. ಆ ತರ ಏನು ಬರಲ್ಲ. ವಿಧಿರಾಯ ನಮಗೆ ಈ ತರ ಏನು ಹೇಳದೆಯೇ ಕೇಳದೆಯೇ ನಮ್ಗೇನು ನೋಟಿಸ್ ಕೊಟ್ಟಾದ್ರೂ ಬರ್ತಾನ ವಿಧಿ ಅಂತಂದ್ರೆ ಇಲ್ಲ. ಆಲ್ರೆಡಿ ಡಿಸೈಡ್ ಆಗಿದೆ. ಕೆಲವು ಸಲ ನಿಧಾನಕ್ಕೆ ಬರ್ಬೋದು, ಕೆಲವು ಸಲ ಅಲ್ಲಿ ಬೇಗ ಒಂದೇ ಸಲ ದಪ್ಪ ಅಂತ ಬೀಳ್ಬೋದು. ಸೊ ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ. ಹಾಗೆ ತಾಳಿ ಮೆಲ್ಲುಮೆಲ್ಲುನೊಮ್ಮೆ. ಕೆಲವು ಸಲ ನಿಧಾನಕ್ಕೆ ಇವತ್ತೊಂದು ಕಷ್ಟ, ನಾಳೆ ಒಂದು ಕಷ್ಟ, ಇವತ್ತೊಂದು ಸುಖ, ನಾಳೆ ಒಂದು ಸುಖ, ಆ ತರ. ಈ ಕೆಲವು ಸಲ ಏಕ್ದಮ್ ಇದ್ದಕ್ಕಿದ್ದ ಹಾಗೇನೆ ಕಷ್ಟ ಬಂದು ಕೆಲಸನೇ ಹೊರಟೋಗ್ಬೋದು. ಅಥವಾ ಇರೋ ಆಸ್ತಿಗಳೆಲ್ಲ ಯಾವುದೋ ಜಗಳದಲ್ಲಿ ಸಿಗಾಕೊಂಡು ಮನೆ ಇರೋ ಜಾಗ ಇಲ್ದಲೇನೆ, ಜೀವನ ಮಾಡಕ್ ದುಡ್ಡು ಇಲ್ದಲೇನೆ ರೋಡ್ ಸೈಡಿಗೆ ಬರೋ ತರನು ಮಾಡ್ಬೋದು. ತಾಳಿ ಮೆಲ್ಲುಮೆಲ್ಲುನೊಮ್ಮೆ ದಾಳಿ ರಭಸದಿನೊಮ್ಮೆ ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ. ಈ ತರ ವಿಧಿ ಅಂತಂದ್ರೆ ನನ್ನ ಪೂರ್ವಾರ್ಜಿತ ಕರ್ಮದಲ್ಲಿ ಏನಿದೆ ಅಂತಂದು ವಿಧಿಗೆ ಮಾತ್ರ ಗೊತ್ತು. ಸೊ ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ. ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು. ಅವನು ಬಂದ್ರೆ ಏನ್ ಮಾಡ್ತಾನೆ? ಕೆಲವು ಸಲ ನೀವು ಅಧೋಗತಿನಲ್ಲಿರೋರ್ನ ಎತ್ಕೊಂಡು ಮೇಲೆ ಕರ್ಕೊಂಡು ಹೋಗ್ಬೋದು. ಆದ್ರೆ ಮೇಲಿರೋರ್ನೇ ತಗೊಂಡು ಹೋಗಿ ಕೆಳಗಡೆ ಹಾಕಿ ಎಲ್ಲಾರ ಕಾಲ್ ಕೆಳಗೆ ತುಳಿದು ಆಗೋ ತರನು ಮಾಡಬಹುದು. ಸೊ ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು ತಾಳುಮೆ ನೀರು ಮಂಕುತಿಮ್ಮ. ತಾಳುಮೆಯ ನೀರು ಮಂಕುತಿಮ್ಮ. ಇಷ್ಟೆಲ್ಲ ಆದ್ರೂ ನೀನ್ ಏನ್ ತಕ ಕುಣಿದ್ರೂ ಆಗ್ಬೇಕಾಗಿದ್ದ ಹಾಗೇ ಆಗತ್ತೆ. ಸೊ ನೀನು ತಕ ಅಂತ ಕುಣಿದ್ರೆ ಅಯ್ಯೋ ಅದು ಹಾಗಾಗ್ಬಾರ್ದಾಗಿತ್ತು, ಇದು ಹೀಗಾಗ್ಬಾರ್ದಾಗಿತ್ತು, ಹಾಗೆ ಹೀಗೆ ಅಂತ ಕೂಗಾಡಿ ರಂಪ ಮಾಡಿ ರಚ್ಚೆ ಮಾಡಿ ಏನು ಮಾಡಿದ್ರೂ ಏನು ಪ್ರಯೋಜನ ಇಲ್ಲ. ತಾಳ್ಮೆಯಲ್ಲಿ ಇರು ನೀನು. ಅಂದ್ರೆ ಎಷ್ಟೊಂದು ಸಹನೆ ಕಲ್ತ್ಕೋಬೇಕು ಅಂತಂದ್ರೆ, ನನ್ನ ಜೀವನದಲ್ಲಿ ಸುಖ ಕಲಿಬೇಕಾದ್ರೆ ಸುಖ ಬಂದಾಗ್ಲೂ ಅಷ್ಟೇ, ದುಃಖ ಬಂದಾಗ್ಲೂ ಅಷ್ಟೇ, ಕಷ್ಟ ಬಂದಾಗ್ಲೂ ಅಷ್ಟೇ, ಸುಖ ಬಂದಾಗ್ಲೂ ಅಷ್ಟೇ. ನಾನು ಈ ಸಹನೆ ಅನ್ನೋ ಒಂದು ಮಂತ್ರ ಇದನ್ನು ಕಲಿಯದಲ್ಲೇ ಇದ್ರೆ ನಾನು ಜೀವನನ ಅನುಭವಿಸೋದಿಕ್ಕೆ ಆಗೋದಿಲ್ಲ. ಇರೋದನ್ನು ಸುಖ ಪಡೋಕ್ಕಾಗಲ್ಲ. ಸುಮ್ಮನೆ ತಕ ಅಂತ ಕುಣಿತಾ ಇರುತ್ತೆ. ಸಿಟ್ಟು ಬಂದಾಗ ಅದು ಅವ್ರನ್ನ ಕಂಡ್ರೆ ಇವ್ರನ್ನ ಕಂಡ್ರೆ ಅಸೂಯೆ ದ್ವೇಷ ಎಲ್ಲ ಬರ್ತಾ ಇದ್ರೆ ನಾನು ಜೀವನದಲ್ಲಿ ನನಗಿರೋ ಸುಖನ ಅನುಭವಿಸೋದು ಯಾವಾಗ? ಹಾಗಾಗಿ ವಿಧಿ ಏನಾದ್ರೂ ಮಾಡೇ ಮಾಡ್ತಾನೆ. ನಾವು ಅದಕ್ಕೆ ಹೊಂದ್ಕೊಳ್ಬೇಕು. ಅಂದ್ರೆ ಅದನ್ನ ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯ ಒಂದಿರಲಿ ಅಂತ ಹೇಳಿದ ಹಾಗೆ ಆ ತರ ಬುದ್ಧಿ ಕರ್ಮಾನುಸಾರಿಣೆ ಅಂತ ಹೇಳ್ತಾರೆ.
ಬುದ್ಧಿ ನಾನು ಏನೇನ್ ಕರ್ಮ ಮಾಡಿದೀನೋ ಅದರ ಅನುಸಾರವಾಗಿ ನನ್ನ ಬುದ್ಧಿ ಇರುತ್ತೆ. ಹಿಂದಿನ ಜನ್ಮದಲ್ಲಿ ನಾವೆಲ್ಲ ಎಷ್ಟೋ ಬುದ್ಧಿವಂತರು ಅಂತ ಅಂದ್ಕೊಂಡಿದೀವಿ. ಇದ್ರೊಳಗೆ ಈ ವ್ಯವಹಾರ ಜಗತ್ತಿನಲ್ಲಿ ಬುದ್ಧಿವಂತರು ಅಂತ ಅಂದ್ಕೊಂಡು ದಡ್ಡತನ ಮಾಡ್ತಾ ಇರ್ತೀವಿ. ತುಂಬಾ ಬುದ್ಧಿವಂತರಪ್ಪ ಇವರು, ಎಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ಒಂದು ಸೈಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಆ ಸೈಟ್ ಏನೇ ಬೇನಾಮಿ ಸೈಟು, ಅದ್ರೊಳಗೆ ಇದೇ ಇರೋದಿಲ್ಲ, ಪೇಪರೇ ಸರಿ ಇಲ್ದಲೇನೆ ಹಾಕಿದ ದುಡ್ಡಷ್ಟು ಹೋಗುವಂಥದ್ದು. ಹಾಗಾದ್ರೆ ಅವ್ರಿಗೆ ಅಷ್ಟೊಂದು ಬುದ್ಧಿ ಇರ್ಲಿಲ್ವಾ? ಎಲ್ಲ ಡಬಲ್ ಗ್ರಾಜುಯೇಟ್, ಬುದ್ಧಿ ಇದ್ದಿದ್ದಲ್ಲ ಇಂಪಾರ್ಟೆಂಟ್. ನಮ್ ಕರ್ಮದಲ್ಲಿ ಹಾಗಿದೆ ಅಂತಂದ್ರೆ ಹಂಗಾಗಿ ಆಗತ್ತೆ, ಅದನ್ನ ಏನು ತಪ್ಸಕ್ ಸಾಧ್ಯ ಇಲ್ಲ. ಸೊ ಬುದ್ಧಿ ಕೂಡ ಮಂಕ್ ಆಗತ್ತೆ. ನಾನು ಎಷ್ಟೇ ಬುದ್ಧಿವಂತನಾಗಿದ್ರು ನನ್ನ ಕರ್ಮಾನುಸಾರಿಣೇ ಬುದ್ಧಿ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಕರ್ಮ ಬಿಡದಲೇ ಇದ್ರೆ ನನ್ನ ಬುದ್ಧಿನೂ ಮಂಕ್ ಆಗತ್ತೆ. ನನ್ನ ಕರ್ಮ ಚೆನ್ನಾಗಿದ್ರೆ ನನ್ನ ಬುದ್ಧಿನೇ ತೀಕ್ಷ್ಣವಾಗಿ ನಾನೇನೆ ಮಾಡಿದ್ದೆಲ್ಲ ಕೆಲಸಗಳು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಹೋಗುತ್ತೆ. ಸೊ ಹಾಗೆ ವಿಧಿ ನಮ್ಮನ್ನ ಮೇಲೆ ಕರ್ಕೊಂಡು ಹೋಗ್ಬೋದು, ಹಾಗೆ ಕೆಳಗ್ ಕರ್ಕೊಂಡು ಹೋಗ್ಬೋದು. ಈ ಎರಡು ಆದಾಗ್ಲೂ ನಮ್ಮನ್ನ ಗ್ರಹಚಾರ ಅಂತ ಏನೇನೋ ಹೇಳ್ಕೊಳ್ತೀವಿ. ಆದ್ರೆ ಅದು ವಿಧಿ ಈ ಗ್ರಹಗಳ ಮೂಲಕ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಆದ್ರೆ ಏನ್ ಹೇಳ್ತಾ ಇರೋದು ಅಂತಂದ್ರೆ, ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಸೊ ಅಂತ ಹೇಳಿ ಎಲ್ಲಾ ಗ್ರಹಗಳಿಗೂ ಯಾರಪ್ಪ ನೀನು ಇಂಪಾರ್ಟೆಂಟ್ ಆಗಿರೋನು, ಎಲ್ಲಾ ಗ್ರಹಗಳ ಹಿಂದೆ ಇರೋನು ಯಾರು? ಅದೇ ಪರಮಾತ್ಮ, ಅದೇ ಆತ್ಮ, ಅದೇ ಪರಮಾತ್ಮ, ಅದೇ ಅದೇ ಇದು ಕಾನ್ಶಿಯಸ್ನೆಸ್. ಸೊ ಹಾಗಾಗಿ ಆ ಥರ ಇರುವಂತ ಗ್ರಹಗಳು ನಡೀತಾ ಇರೋದು ಕೂಡ ಆ ಕಾನ್ಶಿಯಸ್ನೆಸ್ ನ ಒಂದು ಸ್ಮಾಲ್ ಪ್ರತಿಬಿಂಬ ನಾನು. ಸೊ ಹಾಗಾಗಿ ನಾನು ಕಾನ್ಶಿಯಸ್ನೆಸ್ಸೇನೆ, ಅಂದ್ರೆ ನಾನು ಬ್ರಹ್ಮನು, ಆ ದೇವರೇ ನಾನು, ಆ ದೇವರೇ ಅಹಂ ಬ್ರಹ್ಮಾಸ್ಮಿ ಅಂತ. ಹಾಗಾಗಿ ಗ್ರಹಗಳ ಬಂದು ಏನೂ ಮಾಡ್ತಾ ಇಲ್ಲ. ಗ್ರಹಗಳು ಇರೋದು ನಡೀತಾ ಇರೋದು ಕೂಡ ಆ ಬ್ರಹ್ಮನ್ ಒಡೆತನದಿಂದ, ದೇವರ ಇದರಿಂದ ನಡೀತಾ ಇರೋದು. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ ಏನ್ ಹೇಳಿದ್ದಾರೆ. ಹಾಗೆ ಋತು ಸಂವತ್ಸರವೂ ನೀನೆ, ಯಾರು? ದೇವರೇನೆ. ಋತು ಸಂವತ್ಸರವೂ ನೀನೆ, ವ್ರತ ದಿನಗಳು ನೀನೆ ಅಂತ ಹೇಳಿ ಪ್ರತಿಯೊಂದು ನೀನೆ ಅಂತ ಹೇಳ್ತಿದ್ರು. ಪಕ್ಷ ಮಾಸವೂ ನೀನೆ, ಪರ್ವಕಾಲವೂ ನೀನೆ, ಎಲ್ಲಾಂದು ನೀನೇನೆ. ರವಿಚಂದ್ರ ಬುಧ ನೀನೆ, ರಾಹುಕೇತುವು ನೀನೆ ಅಂತ ಎಲ್ಲದನ್ನು ನೀನೇ, ಅಂದ್ರೆ ದೇವರೇನೆ. ಸುಮ್ಮನೆ ಬೇರೆ ಬೇರೆ ಗ್ರಹ ಅಂತ ನಮ್ಮ ಮನಸ್ಸಿಗೆ ಬಂದಿರ್ಬೋದು ಅಷ್ಟೇ ಹೊರತು, ಹಾಗಾಗಿ ಬಂದಿದ್ದನ್ನೆಲ್ಲ ನಾವು ಅನುಭವಿಸ್ಲೇಬೇಕು. ವಿಧಿ ಜೊತೆ ಹೋರಾಡ್ತಾ ಇದ್ದೀನಿ ಅಂತಂದ್ರೆ ಆಗಕ್ ಸಾಧ್ಯ ಇಲ್ಲ. ಅದ್ರ ಜೊತೆ ಫೈಟಿಂಗ್ ಮಾಡಿ ಪ್ರಯೋಜನ ಇಲ್ಲ. ಅದ್ರ ಜೊತೆ ಹೇಗೆ ಅಂದ್ರೆ ಹಾಗೆ ಒಡಂಬಡಿಕೆ ಮಾಡಿಕೊಂಡು ಅದ್ರ ಜೊತೆ ಜೀವನನ ಸುಖವಾಗಿ ಕಳೆಯೋದನ್ನ ನಾವು ಕಳೆಯೋದೇನೆ ಬದುಕಿನ ಜಾಣತನ. ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಶ್ಲೋಕದ ಆ ಒಂದು ಕಗ್ಗದ ಸಾರಾಂಶ ಅಂತ ಹೇಳ್ಬೋದು, ಅಥವಾ ಅದರದ್ದು ಒಳಗಡೆ ಇರೋ ಗೂಢಾರ್ಥ. ತಾಳಿ ಮೆಲು ನಮ್ಮೆ, ದಾಳಿ ರಭಸಿನೊಮ್ಮೆ, ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ. ನಮ್ಗೆ ನೋಟಿಸ್ ಕೊಡ್ತಾನ ದೇವರು? ಏನಿಲ್ಲ. ನಾಳೆ ನೀನ್ ಸಾಯ್ತಾ ಇದೆಯಾ ಅಂತ ನೋಟಿಸ್ ಕೊಡ್ತಾರಾ? ಇಲ್ಲ. ಡಾಕ್ಟರ್ ಹೇಳ್ತಾರೆ ಇನ್ನೇನ್ ನಾಳೆ ಹೊರಟೋಗ್ತಾರೆ ಅಂತ ಆಸ್ಪತ್ರೆಯಲ್ಲಿ, ಆದ್ರೂ 3 ತಿಂಗಳು ಬದುಕಿರ್ತಾರೆ. ಸೊ ಇನ್ ಕೆಲವ್ರು ಹೇಳ್ತಾರೆ ಡಾಕ್ಟ್ರು ಎಲ್ಲ ಚೆನ್ನಾಗಿದ್ಯಪ್ಪ, ಇನ್ನೇನು ಆರಾಮಾಗಿ ಇನ್ನೊಂದು 10 ವರ್ಷ ಗ್ಯಾರಂಟಿ ಅಂತಂದ್ರೆ ನಾಳೆ ಬೆಳಗ್ಗೆನೆ ಸತ್ತೋಗಿರ್ತಾರೆ. ಸೊ ಯಾವುದೂ ಗ್ಯಾರಂಟಿ ಹೀಗೆ ಆಗತ್ತೆ ಅಂತ ಅನ್ನೋದು ಇಲ್ಲ. ತಾಳಿ ಮೇಲು ನೊಮ್ಮೆ, ದಾಳಿ ರಭಸದಿನೊಮ್ಮೆ, ಹೇಳದೆಯ ಕೇಳದೆಯ ಬಹನು ವಿಧಿರಾಯ. ಕೀಳ ಮೇಲಾಗಿ ಪನು, ಕೆಳಗಿರೋರ್ನ ಮೇಲೆ ಕರ್ಕೊಂಡು ಹೋಗ್ಬೋದು, ಮೇಲಿರೋರ್ನ ಕೆಳಗೆ ಮಾಡ್ಬಿಡ್ಬೋದು. ಎಲ್ಲಾ ಕಡೆನೂ ತಾಳ್ಮೆ ಸಹನೆಯಿಂದ ಇರೋದನ್ನ ಕಲ್ತ್ಕೊಂಡು ಈ ಜೀವನನ ಎದುರಿಸೋದಕ್ಕೆ ಬರಬೇಕೇ ಹೊರತು ಸುಮ್ಮನೆ ಗಲಾಟೆ ಮಾಡ್ಕೊಂಡು ಏನೇನೋ ಕೂಗಾಡಿ ಕೀಚಾಡಿ ಮಾಡಿದ್ರೆ ಆ ಮನೆ ಇರೋ ಸಂಸಾರದಲ್ಲೂ ಹಾಳಾಗಿ ಏನಾಗಲ್ಲ. ಬಂದಿದ್ದೆಲ್ಲ ಬರ್ಲಿ, ಗೋವಿಂದನ ದಯ ಒಂದಿರಲಿ ಅಂತ ನಾನು ಮಾಡೋದನ್ನ ಕಲಿಬೇಕು ಅಂತ ಹೇಳೋದು ಆ ಪದ್ಯದ ಸಾರಾಂಶ. ಸೊ ಈಗ 600ನೇ ಪದ್ಯ, ಇದು ಬಹಳ ಫೇಮಸ್, ಎಲ್ರಿಗೂ ಗೊತ್ತಿರುವಂತ ಶ್ಲೋಕ, ಕಗ್ಗ. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗಿಂದ ಕಡೆಗೋಗು, ಬದಕುದಿಯೇ ಮಂಕುತಿಮ್ಮ, ನೆಲವಿಹುದು ಮಂಕುತಿಮ್ಮ. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ,
ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯೆ ನೆಲವಿಹುದು ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಈ ಬದುಕು, ನಮ್ಮ ಬದುಕು ಅನ್ನೋದು ನಮ್ಗೇನಾದ್ರೂ ಗೊತ್ತಿದ್ಯಾ? ಹುಟ್ಟಿದಾಗ ಗೊತ್ತಿತ್ತಾ ನಾನು ಯಾರ ಮನೆಗೆ ಹೋಗ್ತೀನಿ, ಎಲ್ಲಿರ್ತೀನಿ, ಅಥವಾ ಯಾರು ನನ್ನ ಹೆಂಡತಿ, ಯಾರು ನನ್ನ ಗಂಡ, ಯಾರು ನನ್ನ ಮಕ್ಕಳು ಅಂತ ಏನ್ ಗೊತ್ತಿದೆ? ನಾನು ಏನು ಓದ್ತೀನಿ ಅಂತ ನನ್ಗೆ ಗೊತ್ತಿತ್ತಾ? ನಾನು ಯಾವ ದೇಶದಲ್ಲಿ ಇರ್ತೀನಿ ಅಂತ ಗೊತ್ತಿತ್ತಾ? ಏನು ಗೊತ್ತಿಲ್ಲ. ಅದು ಹ್ಯಾಂಗ್ ಬರ್ತಾ ಇದೆಯೋ ಹಾಗೆ ಹೋಗ್ತಾ ಇದೀವಿ. ಆದ್ರೆ ಅದ್ರೊಳಗಡೆ ಅಹಂಕಾರ ಪಡ್ತಾ ಇದೀವಿ, ನಾನ್ ಮಾಡಿದ್ದು ಅಂತ. ಹಾಗಾದ್ರೆ ಮುಂಚೆನೆ 10 ವರ್ಷದ ಕೆಳಗೆ ಹೇಳ್ಬಿಡಪ್ಪ, ನಿಂದು ಜೀವನ ಪೂರ್ತಿ ಹೇಗ್ ನಡೆಯುತ್ತೆ, ಯಾರ್ ಗಂಡ ಬರ್ತಾರೆ, ಯಾರ್ ಹೆಂಡತಿ, ಯಾರ್ ಮಕ್ಕಳು, ಏನೇನ್ ಆಗ್ತಾರೆ ಎಲ್ಲ ನೀನ್ ಹೇಳ್ಬಿಡು ಅಂತಂದ್ರೆ ಅವ್ನಿಗೇನಾದ್ರು ಹೇಳಕ್ ಗೊತ್ತಿದ್ಯಾ? ಯಾರಿಗಾರು ಗೊತ್ತಿದ್ಯಾ ಪ್ರಪಂಚದಲ್ಲಿ? ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಬದುಕು ಜಟಕಾ ಬಂಡಿ. ಅಂದ್ರೆ ಸಾಮಾನ್ಯಕ್ಕೆ ಈ ಟಾಂಗಾವಾಲಗಳು ಅಂತಂದ್ರೆ ವಿಧಿ ಅದರ ಸಾಹೇಬ ಅಂದ್ರೆ ಟಾಂಗಾ ಅಂತಂದ್ರೆ ಅದ್ರ ಓನರ್ನ ಸಾಹೇಬರು ಅಂತ ಕರಿತಾ ಇದ್ರಲ್ಲ. ಸಾಹೇಬರು ಅಂದ್ರೆ ಸಾಮಾನ್ಯವಾಗಿ ಅವರೇನೆ ಇರ್ತಾ ಇದ್ದಿದ್ರು. ಸೊ ಹಾಗಾಗಿ ಬದುಕು ಜಟಕಾ ಬಂಡಿ ಅಂದ್ರೆ ಒಂದು ಕುದುರೆ, ಅದ್ರ ಹಿಂದೆ ಒಂದು ಬಂಡಿ. ಆದ್ರೆ ಕುದುರೆ ಮತ್ತೆ ಬಂಡಿಗೆ ಏನಾದ್ರು ಅದಕ್ಕೇನಾದ್ರು ಫ್ರೀಡಮ್ ಇದೆಯಾ? ಇಲ್ಲ. ಅದ್ರ ಮೇಲೆ ಯಾರು ಕೂತಿರೋದು? ವಿಧಿ ಅದರ ಸಾಹೇಬ. ಅಂದ್ರೆ ಈ ಬದುಕಿನ ಜಟಕಾ ಬಂಡಿಗೆ ಯಾರು ಸಾಹೇಬ ಅಂದ್ರೆ ವಿಧಿ ಅದರ ಸಾಹೇಬ. ನಮ್ ಕುದುರೆ ಜಟಕಾ ಗಾಡಿಗೆ ಹೇಗೆ ಸಾಹೇಬ್ರು ಕೂತ್ಕೊಂಡು ಹಾಯ್ ಅಂತ ಚಾಟಿ ಬೀಳ್ಸ್ಕೊಂಡು ಈ ಕಡೆ ತಿರುಗಿಸಿ ಆ ಕಡೆ ತಿರುಗಿಸಿ ಮಾಡ್ತಾ ಇದ್ದಾರೋ, ಬದುಕಿನ ಜಟಕಾ ಬಂಡಿನೂ ಯಾರು ನಡೆಸ್ತಾ ಇರೋದು? ವಿಧಿ ಅದರ ಸಾಹೇಬ ಅಂದ್ರೆ ಈ ಬದುಕಿನ ಸಾಹೇಬ. ಸೊ ಹಾಗಾಗಿ ಅವನೇನ್ ಹೇಳ್ತಾ ಇರೋದು? ಕುದುರೆ ನೀನ್ ಅಂದ್ರೆ ಆ ನಿನ್ನ ಬದುಕಿನ ಬಂಡಿಗೆ ನಿನ್ನನ್ನೇ ಕುದುರೆ ತರ ಕಟ್ಟಿರೋದು. ಅವನು ಕುದುರೆಗೇನೋ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ. ಆದ್ರೆ ಅವನು ಪೇಳ್ದಂತೆ ಪಯಣಿಗರು. ಕುದುರೆಗೆ ಒಳಗಡೆ ಕೂತಿರೋ, ಜಟ್ಕಾದಲ್ಲಿ ಕೂತಿರೋ ಜನಗಳನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಏನೂ ಗೊತ್ತಿಲ್ಲ. ಅದಕ್ಕೇನಾರ ಗೊತ್ತಿದ್ಯಾ? ನನ್ ಮೆಜೆಸ್ಟಿಕ್ ಕರ್ಕೊಂಡು ಹೋಗು ಅಂದ್ರೆ ಕರ್ಕೊಂಡು ಹೋಗುತ್ತಾ ಅದು ಕುದುರೆ ಗಾಡಿ? ಇಲ್ಲ. ಯಾರು ಕರ್ಕೊಂಡು ಹೋಗ್ಬೇಕು? ಮೇಲೆ ಇರೋ ಸಾಹೇಬ್ರು. ಹಾಗೆ ನನ್ನ ಬದುಕಿನ ಜಟಕಾ ಬಂಡಿ ನಾನೇ ಡ್ರೈವ್ ಮಾಡ್ತಾ ಇದ್ರು ನಾನು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ತಾ ಇರೋದು ವಿಧಿ. ಹಾಗಾಗಿ ಒಂದೊಂದ್ಸಲ ನಮ್ಮನ್ನ ಮದುವೆ ಮನೆಗೂ ಕರ್ಕೊಂಡು ಹೋಗುತ್ತೆ, ಒಂದೊಂದ್ಸಲ ನಮ್ಮನ್ನ ಸ್ಮಶಾನಕ್ಕೂ ಕರ್ಕೊಂಡು ಹೋಗುತ್ತೆ. ಅಂದ್ರೆ ನಾವೇ ಸ್ಮಶಾನಕ್ಕೂ ಹೋಗುವಂತನೂ ಆಗ್ಬೋದು, ನಾವೇ ಸುಖ ಸಂತೋಷದ ಕಡೆಗೂ ನಮ್ಮನ್ನ ಕರ್ಕೊಂಡು ಹೋಗ್ಬೋದು. ಪದ ಕುಸಿಯೆ ನೆಲವಿಹುದು ಮಂಕುತಿಮ್ಮ ಅಂತಂದ್ರೆ ಹಾಗೆ ನಡೀತಾ ಏನಾದ್ರೂ ಸುಸ್ತಾಯ್ತು ಕುದುರೆ ಅಂತಂದ್ರೆ ನಾನೇ ನನ್ನ ಬದುಕಿನ ಗಾಡಿಗೆ ನಾನೇ ಕುದುರೆ, ನಾನೇ ಸುಸ್ತಾಗಿ ಬಿದ್ದೆ ಅಂತಂದ್ರೆ ಏನಿಲ್ಲ, 6 ಅಡಿ 3 ಅಡಿ ಜಾಗ ನೆಲ ಇದೆ ನಿನಗೆ ರೆಡಿಯಾಗಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ವಿಧಿ ಅದರ ಸಾಹೇಬ. ನನ್ನ ಬದುಕಿನ ಬಂಡಿಗೆ ನಾನಲ್ಲ ಯಜಮಾನ, ನಾನಲ್ಲ ಡ್ರೈವರ್, ನಾನು ಬರೀ ಕುದುರೆ, ಅವನು ಪೇಳ್ದಂತೆ ಪಯಣಿಗರು ಅಂತಂದ್ರೆ ಆ ವಿಧಿ ಏನ್ ಹೇಳ್ತಾ ಇದೆ? ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆ ಹೋಗು ಪದ ಕುಸಿಯೆ ನೆಲವಿಹುದು ಮಂಕುತಿಮ್ಮ. ಸೊ ಅಕಸ್ಮಾತ್ ಸುಸ್ತಾದ್ರೆ ಏನು ವರಿ ಮಾಡ್ಕೊಳ್ಳೋ ಹಾಗಿಲ್ಲ, ಇದ್ದೇ ಇದೆ. 6 ಅಡಿ 3 ಅಡಿನಲ್ಲಿ ಓಡಿಸೋದು ಅಥವಾ ಸುಡೋದೋ ಏನೋ ಒಂದು ಆಗತ್ತೆ. ಅಷ್ಟೇ ಬಿಟ್ರೆ ಬದುಕಿಗೆ ಏನೂ ಅರ್ಥ ಇಲ್ಲ. ಸೊ ಬದುಕು ಜಟಕಾ ಬಂಡಿ. ಸುಮ್ನೆ ನಾವೇನೇನೋ ಕಲ್ಪನೆ ಮಾಡ್ಕೊಂಡು ನಮ್ಮ ಪೂರ್ವ ಜನ್ಮದ ಕರ್ಮಗಳನ್ನ ಸವಸೋದಕ್ಕೋಸ್ಕರ ಇಲ್ಲಿ ಬಂದಿದೀವಿ. ಹಿಂದಿನ ಸಾಲ ತೀರಿಸಲೆಂದು ಬಂದಿಹವಯ್ಯ ಜನ್ಮವ ತಳೆದು, ಮಾನವ ದೇಹವು ಮೂಳೆ ಮಾಂಸದ ತಟಿಕೆ. ಸೊ ಇದ್ರೊಳಗೆ ಇನ್ನೇನು ಇಲ್ಲ. ಮಾನವ ದೇಹವು ಮೂಳೆ ಮಾಂಸದ ತಟಿಕೆ, ಹಿಂದಿನ ಸಾಲ ತೀರಿಸಲೆಂದು ಬಂದಿಹವಯ್ಯ ಜನ್ಮವ ತಳೆದು. ಸೊ ಹಾಗೆ ನನ್ನ ಈಗಿನ ಬದುಕು, ಈಗಿನ ಜಟಕಾ ಬಂಡಿ, ಇದಕ್ಕೆ ಕೂಡ ಯಾರು ಅಂದ್ರೆ ವಿಧಿನೇ. ವಿಧಿ ಅಂತಂದ್ರೆ ನನ್ನ ಪೂರ್ವ ಜನ್ಮದ ಕರ್ಮ. ಅದೇ ನನ್ನ ಆಟ ಆಡಿಸ್ತಾ ಇದೆ, ಅದೇ ಹೇಳಿದ ಕಡೆ ಹೋಗ್ತಾ ಇದ್ದೀನಿ. ನನ್ನ ಖುಷಿಗೂ ಕರ್ಕೊಂಡು ಹೋಗ್ಬೋದು, ದುಃಖಕ್ಕೂ ಕರ್ಕೊಂಡು ಹೋಗ್ಬೋದು. ನನ್ನ ಜೀವನದಲ್ಲಿ ಎಲ್ಲಾ ಅನುಭವಗಳು ಆಗ್ತಾ ಇರೋದೇನೆ ಈ ವಿಧಿ ಅಂತಂದ್ರೆ ಈ ಕರ್ಮ, ನನ್ನ ಕರ್ಮದಿಂದ ಆಗ್ತಾ ಇದೆ ಅಂತ ಹೇಳೋದು. ಇದೊಂದು ಫೇಮಸ್ ಆಗಿರೋ ಕಗ್ಗ, ಎಲ್ರಿಗೂ ಗೊತ್ತಿರೋ ಅಂತ ಕಗ್ಗ. ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು
ಮದುವೆಗೋ ಮಸಣಕೋ ಹೋಗೆಂದು ಕಡೆಗೆ ಹೋಗು, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಅಷ್ಟೇ, ಜೀವನ ಎಲ್ಲ ಆಗ್ತಿದ್ದಾಗೆ ಒಂದ್ ದಿವಸ ಸಾಯಲೇಬೇಕು. ಸಾಯೋ ದಿವಸ ಬಂದಾಗ ನಾನು ಎಲ್ಲಿ ಸಾಯ್ತೀನಿ, ಏನ್ ಮಾಡ್ತೀನಿ, ನಾನು ಎಲ್ಲಿ, ಯಾರು ಏನ್ ಸುಡ್ತಾರೆ, ಯಾರು ಮಾಡ್ತಾರೆ, ಏನು ಗೊತ್ತಿಲ್ಲ, ಆಗುತ್ತೆ. ಸೊ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಅಂತಂದು ನಮ್ಮ ಪಾಡಿಗೆ ನಾವು ಈ ವಿಧಿಯ ಜೊತೆಗೆ ನಾವು ಹೋಗೋದನ್ನು ಕಲಿಬೇಕು. ಅಂದ್ರೆ ನನ್ನ ಪೂರ್ವ ಜನ್ಮದ ಕರ್ಮಗಳನ್ನ ಸವಸೋದಕ್ಕೆ ಬಂದಿದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ಆತ್ಮಜ್ಞಾನದಿಂದ ನಾನು ಜೀವನ ಮಾಡ್ತಾ ಹೋದ್ರೆ ಈಗಿನ ವ್ಯವಹಾರ ಪ್ರಪಂಚದಲ್ಲಿ ನನಗೆ ದುಃಖಗಳು ಕಡಿಮೆ ಆಗತ್ತೆ. ಸೊ ಸುಖ ಅಂತ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ಅಂತ ಹೇಳುವಂಥದ್ದು. ಸೊ ಈಗ ನೆಕ್ಸ್ಟ್ ಕಗ್ಗ 549ನೇ ಕಗ್ಗ. ವಿಧಿಗೆ ನೀನ್ ಕಾರ್ಯ ನಕ್ಷೆಯ ವಿಧಿಸ ಹೊರಳದಿರು, ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ, ಹದವರಿತು ವಿಧಿ ತಾನೆ ಕುದುರಿಸುವನೆಲ್ಲವನು, ಅದಟದಿರು ನೀನವನ ಮಂಕುತಿಮ್ಮ ಅಂತ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ವಿಧಿಗೆ ನೀನ್ ಕಾರ್ಯ ನಕ್ಷೆಯ ವಿಧಿಸೆ ಹೊರಳದಿರು, ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ, ಹದವರಿತು ವಿಧಿ ತಾನೆ ಕುದುರಿಸುವನೆಲ್ಲವನು, ಅದಟದಿರು ನೀನವನ ಮಂಕುತಿಮ್ಮ. ಅಂದ್ರೆ ಈ ಸಾಮಾನ್ಯವಾಗಿ ಒಂದು ಆಫೀಸಿನ ಒಂದು ಸಿಸ್ಟಮ್ ನೋಡಿದ್ರೆ, ಮೇಲಿನ ಆಫೀಸರ್ರು ಕೆಳಗಿರೋರಿಗೆ ಕೆಲಸನ ಹೇಳ್ತಾರೆ. ಆ ಕೆಳಗಿರೋರು ನೌಕರರುಗಳು ಎಲ್ಲ ಕೆಲಸ ಮಾಡಿ ಆಮೇಲೆ ಮೇಲಿನವರಿಗೆ ಒಪ್ಪಿಸ್ಬೇಕು. ಸೊ ಇದು ಒಂದು ಕೆಲಸದ ನಿಯಮ. ಒಂದು ದೊಡ್ಡ ಸಿಇಒ ಆಗಿರ್ಬೋದು. ಸೊ ಸಿಇಒ ಕೆಳಗೆ VPಗಳಿರ್ಬೋದು, ವೈಸ್ ಪ್ರೆಸಿಡೆಂಟಿಗೆ ಯಾರು ಕೆಲಸ ಕೊಡ್ತಾರೆ? ಸಿಇಒ ಕೆಲಸ ಕೊಡ್ಬೇಕು. ಸೊ ಸಿಇಒಗೆ ಯಾರು ಕೊಡ್ತಾರೆ? MDನೋ ಯಾರೋ ಕೊಡ್ಬೇಕು. ಸೊ ಹಾಗಾಗಿ ಒಬ್ರಿಗೆ MDಗೆ ಯಾರು ಕೊಡ್ತಾರೆ? ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೊಡ್ತಾರೆ ಅಥವಾ ಶೇರ್ ಹೋಲ್ಡರ್ಸ್ ಕೊಡ್ತಾರೆ. ಸೊ ಹಾಗೆ ಯಾರು ಕೆಲಸ ಕೊಡಬೇಕು. ಕೆಲಸ ಅಂತಂದ್ರೆ ಈ ತರ ಕೆಲಸ ಮಾಡು, ಈ ತರ ಕೆಲಸ ಮಾಡು ಅಂತ ಆರ್ಡರ್ ಮಾಡೋರು ಇರ್ತಾರೆ. ಆರ್ಡರ್ ಮಾಡೋದ್ರಿಂದ ಕೆಲಸಗಳು ನಡೀತಾ ಇರುತ್ತೆ. ನನ್ನ ಜೀವನದಲ್ಲಿ ಏನಾಗ್ತಾ ಇದೆ, ನಾನು ಆರ್ಡರ್ ಮಾಡ್ಬಿಟ್ರೆ ನನಗೆ ಹೀಗಾಗ್ಬೇಕು, ನಾನು ಎಲ್ಲ ಮಕ್ಕಳೆಲ್ಲ ರ್ಯಾಂಕ್ ಬರ್ಬಿಡ್ಬೇಕು, ನನ್ನ ವೈಫು ಹೀಗಿರ್ಬೇಕು, ನನ್ನ ಗಂಡ ಹೀಗಿರ್ಬೇಕು ಅಂತ ನಾನು ಆರ್ಡರ್ ಮಾಡಿದ್ರೆ ಆರ್ಡರ್ನ ಯಾರು ಫುಲ್ಫಿಲ್ ಮಾಡೋರು ಯಾರು? ಅದಕ್ಕೆ ವಿಧಿಗೆ ನೀನ್ ಕಾರ್ಯ ನಕ್ಷೆಯ ವಿಧಿಸ ಹೊರಡದಿರೋ ಅಂತ ಹೇಳ್ತಾರೆ. ಅಂದ್ರೆ ನಿನ್ನ ಪೂರ್ವ ಜನ್ಮದ ಕರ್ಮ ಬಂದಿದೆ ಆಲ್ರೆಡಿ, ಅದಕ್ಕೆ ಒಂದು ಈಕ್ವೇಶನ್ ತಯಾರಾಗಿದೆ, ಅದಕ್ಕೆ ಏನ್ ಸಿಗ್ಬೇಕೋ ಸಿಗ್ತಾ ಇದೆ. ವಿಧಿಗೆ ನೀನ್ ಕಾರ್ಯ ನಕ್ಷೆಯ ವಿಧಿಸ ಹೊರಡದಿರು, ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ ಅಂತ ಹೇಳಿದ್ದಾರೆ. ಸೊ ನೀನು ವಿಧಿಗೇನೇನೆ ನನಗ್ ಹಾಗಾಗ್ಬೇಕು ಹೀಗಾಗ್ಬೇಕು ಅಂತೆಲ್ಲ ಹೇಳಕ್ಕೆ ಹೊರಡ್ತಾ ಇದೀಯ ನೀನು. ಸೊ ನೀನೇನ್ ಅಧಿಕಾರಿನ? ಅಂದ್ರೆ ವಿಧಿಗೆ ನೀನೇನ್ ಅಧಿಕಾರಿನ? ವಿಧಿನ ಕಂಟ್ರೋಲ್ ಮಾಡುವಷ್ಟು ನೀನ್ ಅಧಿಕಾರಿನ? ಹಾಗಾಗಿ ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ. ಅವನ್ ವಿಧಿಗೆ ಏನು ಗೊತ್ತಿಲ್ವಾ? ಅಂದ್ರೆ ವಿಧಿ ಅಂದ್ರೆ ನನ್ನ ಪೂರ್ವ ಜನ್ಮದ ಕರ್ಮಕ್ಕೆ ಏನು ಗೊತ್ತಿಲ್ವಾ? ನನಗೇನ್ ಆಗ್ಬೇಕು ಏನ್ ಆಗ್ಬಾರ್ದು ಅನ್ನೋದೆಲ್ಲ ಗೊತ್ತಿಲ್ವಾ? ಆಲ್ರೆಡಿ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಕಾರ್ಯ ನಕ್ಷೆ ಅಂತಂದ್ರೆ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಈ ಜೀವನದಲ್ಲಿ ನಿನ್ಗೆ ಏನೆಲ್ಲ ಆಗ್ಬೇಕು, ಹುಟ್ಟದಾಗ್ಲಿಂದ ಸಾಯೋ ತನಕ, ಯಾರ ಹೆಂಡತಿ ಆಗ್ಬೇಕು, ಯಾರ ಗಂಡ ಆಗ್ಬೇಕು, ಯಾರ ಮಕ್ಕಳಾಗ್ಬೇಕು, ಯಾರಿಂದ ಸುಖ ಸಿಗ್ಬೇಕು, ಯಾರಿಂದ ಮಕ್ಕಳಿಂದ ಕಷ್ಟ ಸಿಗ್ಬೇಕು, ಗಂಡ ಹೆಂಡತಿಯಿಂದ ಕಷ್ಟ ಸಿಗ್ಬೇಕು, ಸುಖ ಸಿಗ್ಬೇಕು, ಎಷ್ಟು ಸಿಗ್ಬೇಕು. ದುಡ್ಡು ಕಾಸಿಂದನೇ ಸುಖ ಸಿಗುತ್ತೆ ಅಂತ ಅನ್ಕೊಂಡವ್ರಿಗೆಲ್ಲಾರ್ಗು ಭ್ರಮ ನಿರಸನ ಆಗಿ ಎಷ್ಟೋ ಸಲ ಬೇಡವೇ ಬೇಡ, ನಾನು ಬರೀ ಒಂದ್ ಸಣ್ಣ ಮನೇಲಿ ಬೇಕಾದಿರ್ತೀನಿ, ನನಗ್ ಸುಖ ಬೇಕು ಅಂತ ಅನ್ನೋರು ಎಷ್ಟೋ ಜನ ಇದ್ದಾರೆ. ಆ ಲೆವೆಲ್ಗೆ ಕೂಡ ಇಷ್ಟು ದೊಡ್ಡ ಮನೇನೂ ಬೇಡ, ನಂಗೆ ಆರಾಮಾಗಿ ನೆಮ್ಮದಿಯಾಗಿ ಸುಖ ಸಂತೋಷದಿಂದ ಇರೋ ಹಾಗಿದ್ರೆ ಸಾಕು ಅಂತ ಹೇಳೋ ಒಂದ್ ಲೆವೆಲ್ಗೆ ಬರೋವಂತ ಪ್ರಸಂಗನೂ ಬರುತ್ತೆ. ಹಾಗಾಗಿ ವಿಧಿಗೆ ನೀನ್ ಕಾರ್ಯ ನಕ್ಷೆಯ ವಿಧಿಸ ಹೊರಡದಿರು. ನೀನು ವಿಧಿಗೇನೇನೆ ನನಗ್ ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಆರ್ಡರ್ ಮಾಡಿದ್ರೆ ಆರ್ಡರ್ ಮಾಡಿದ್ದೆಲ್ಲ ಫುಲ್ಫಿಲ್ ಮಾಡಕ್ ಆಗಲ್ಲ. ಹೋಟ್ಲಲ್ಲಿ ಆರ್ಡರ್ ಮಾಡಿದ್ರೆ ತಿಂಡಿ ತಂದ್ಕೊಡ್ಬೋದು, ಅವನ ಹತ್ರ ಇರೋದನ್ನ ಆರ್ಡರ್ ಮಾಡಿದ್ರೆ ತಂದ್ಕೊಡ್ತಾನೆ, ಇಲ್ದೆಲ್ಲ ಇರೋದನ್ನ ಆರ್ಡರ್ ಮಾಡಿದ್ರೆ ತಂದ್ಕೊಡಕ್ ಆಗಲ್ಲ. ಹಾಗೆ ನನ್ನ ಕರ್ಮದಲ್ಲಿ ಏನಿದೆಯೋ ಅದನ್ನ ಆರ್ಡರ್ ಮಾಡಿದ್ರೆ ಬರುತ್ತೆ. ಬಂದಾಗ ಓಹೋ ನಾನು ಅನ್ಕೊಂಡಿದ್ದೆಲ್ಲ ಆಗೋಯ್ತು ಅಂತ ಅನ್ಕೋತೀನಿ. ನಾನು ಆರ್ಡರ್ ಮಾಡಿದ್ರು ಬರ್ದಲ್ಲೇ ಇದ್ರೆ ಅವಾಗ ಏನಂತ, ಅಯ್ಯೋ ನನ್ನ ಮೇಲೆ ಏನೋ ಇದೇ ಇಲ್ಲ, ನಾನು ಹಾಗೆ ಮಾಡಬಾರ್ದಾಗಿತ್ತು ಹೀಗ್ ಮಾಡಬಾರ್ದಾಗಿತ್ತು ಅಂತ ಅನ್ಕೊಳ್ಳೋದು. ಯಾಕೆಂದ್ರೆ ನಮ್ಮ ಕರ್ಮದಲ್ಲಿ ಅದಿಲ್ಲ, ಬರ್ಬೇಕಾಗಿಲ್ಲ. ಹಾಗಾಗಿ ನೀನ್ ಆರ್ಡರ್ ಮಾಡಿದ್ರು ಬರಲ್ಲ.
ವಿಧಿಗೆ ನೀನ್ ಕಾರ್ಯ ನಕ್ಷಯ ವಿಧಿಸ ಹೊರಡದಿರು. ವಿಧಿಗೆ ಆರ್ಡರ್ ಮಾಡಿ ನಾನೇನ ತಗೋತೀನಿ ಅಂತಂದ್ರೆ ಸುಳ್ಳು. ಅದೇನ್ ಬರ್ಬೇಕು ಅದ್ ಬರ್ತಾ ಇದೆ. ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ವಿಧಿ ಏನು ನಮ್ ಬೆಪ್ತಕ್ ಈ ತರ ಕೂತಿದಾನ? ಏನಿಲ್ಲ, ವಿಧಿಗೆಲ್ಲ ಗೊತ್ತು. ನಿನ್ನ ಪೂರ್ತಿ ಜಗ ಹುಟ್ಟದಾಗ ಸಾಯ ತನಕ ಅನ್ನೋದು ಎಲ್ಲ ಗೊತ್ತಿದೆ ಅವನ್ಗೆ. ಹಾಗೆ ಇರೋದು. ಹದವರಿತು ವಿಧಿ ತಾನೇ ಕುದುರಿಸುವನೆಲ್ಲವನು. ವಿಧಿಗೆ ಗೊತ್ತು ಯಾವ ಏಜಲ್ಲಿ ಯಾವಾಗ ನಿನಗೆ ಮನೆ ಕಟ್ಟಿಸ್ಬೇಕು, ಯಾವಾಗ ಹೆಂಡತಿ ಬರಬೇಕು, ಯಾವಾಗ ಮಗ ಆಗ್ಬೇಕು, ಯಾವಾಗ ಅತ್ತೆ ಮಾವ, ಯಾವಾಗ ಇದಾಗ್ಬೇಕು, ಯಾವಾಗ ಇದಾಗ್ಬೇಕು ಅಂತ ಎಲ್ಲ ಗೊತ್ತು. ಆ ಟೈಮಲ್ಲೇ ಅದು ಹದವರಿತು ವಿಧಿ ತಾನೇ ಕುದುರಿಸುವನೆಲ್ಲವನು. ಅದಟದರು ನೀನವನ ಮಂಕುತಿಮ್ಮ. ನೀನ್ ಅರ್ಜೆಂಟ್ ಮಾಡಿ ಅವನ್ ಪ್ರೆಸ್ ಮಾಡ್ತಾ ಇದ್ರೆ ವಿಧಿನ ನಂಗೆ ಬೇಗ ಆಗ್ಬೇಕು ಅಂದ್ರೆ ಆಗಲ್ಲ. ಮಕ್ಕಳು ಬೇಕು ಅಂತ ಅನ್ಕೊಂಡಿದ್ದವ್ರಿಗೆ ಮಕ್ಕಳೇ ಆಗ್ದಲೇ ಇರ್ಬೋದು. 10 ವರ್ಷ ಆದ್ರೆ ಮಕ್ಳು ಬೇಡ ಅನ್ಕೊಂಡವ್ರಿಗೆ ಇದ್ದಕ್ಕಿದ್ದಂಗೆ ಮಕ್ಳು ಆಗ್ಬೋದು. ಸೊ ಮಕ್ಕಳಿಂದ ಸಂತೋಷ ಸಿಗುತ್ತೆ ಅಂತಂದ್ರೆ ನಾವ್ ಅಂದ್ಕೊಂಡು ಒದ್ದಾಡ್ತಾ ಇದ್ರೆ ಮಕ್ಕಳಿಂದ ದುಃಖನೇ ಸಿಗ್ಬೋದು, ಅಥವಾ ಗಂಡನಿಂದ ಹೆಂಡತಿಯಿಂದನೇ ದುಃಖ ಸಿಗ್ಬೋದು. ಸೊ ಆದ್ರೆ ಮಕ್ಕಳಿಂದಾನೇ ದುಃಖ ಸಿಗತ್ತೆ ಅಂತ ಅಂದ್ಕೊಂಡವ್ರಿಗೆ ಎಷ್ಟೋ ಸಲ ದುಃಖ ಸುಖನೂ ಸಿಗ್ಬೋದು. ಸಾಮಾನ್ಯವಾಗಿ ನಾವು ಏನೇನೋ ಅಂದ್ಕೊಳ್ತೀವಿ. ಅಂದ್ಕೊಂಡಿದ್ದು ಒಂದು 10 ಐಟಮ್ ಜೀವನದಲ್ಲಿ ಪ್ರತಿಯೊಬ್ರು ಇಷ್ಟಪಟ್ಟು ಈ ತರ ಎಲ್ಲ ಬೇಕು ಅಂತ ಅಂದ್ಕೊಂಡ್ರೆ ಒಬ್ರಿಗೆ 2 ಆಗ್ಬೋದು, ಕೆಲವರಿಗೆ 3 ಆಗ್ಬೋದು, 4 ಆಗ್ಬೋದು, 5 ಆಗ್ಬೋದು, ಕೆಲವರಿಗೆ 10ಕ್ಕೆ 10 ಆಗ್ಬೋದು. ಆದ್ರೆ ಅದೆಲ್ಲ ಕಾಕತಾಳೀಯ ನ್ಯಾಯ ಅಂದ ಹಾಗೆ ಅವರವರ ಪೂರ್ವ ಜನ್ಮದಲ್ಲಿ ಇರೋದನ್ನ ಅವರವರ ಅಪೇಕ್ಷೆ ಪಟ್ಟಾಗ ಆ ತರದ್ದೆಲ್ಲ ಸಕ್ಸಸ್ ಆಗಿರ್ಬೋದು. ಪೂರ್ವ ಜನ್ಮದಲ್ಲಿ ಇರೋದು ಗೊತ್ತಿಲ್ದಲೆ ಇನ್ನೇನೇನೋ ಅಪೇಕ್ಷೆ ಪಟ್ಟಾಗ ಅದು ಹಾಗಾಗ್ದಲೇನೆ ನಾನು ಏನ್ ಅನ್ಕೊಂಡ್ರು ಆಗಲ್ಲಪ್ಪ, ನಾನು ನತದೃಷ್ಟ, ಹಾಗೆ ಹೀಗೆ ಅಂತ ಅನ್ಕೊಂಡು ಏನು ನಮ್ಮನ್ನು ಹಳ್ಕೊಂಡ್ರು ಪ್ರಯೋಜನ ಇಲ್ಲ. ಹಾಗಾಗಿ ಹದವರಿತು ವಿಧಿ ತಾನೇ ಕುದುರಿಸುವನೆಲ್ಲವನು ಅದಟದಿರು ನೀನವನ ಮಂಕುತಿಮ್ಮ. ಅದಟ ಅಂತಂದ್ರೆ ಅವನೇನು ನೀನ್ ಹಿಂಡ್ಬಿಟ್ಟು ಕಿವಿ ಹಿಡಿದು ನೀನ್ ಕೆಲಸ ಮಾಡ್ಕೊಡು ಅಂತನ್ಬಿಟ್ಟು ಅವನ್ಗೇನು ಹೊಡೆದು ಬಡ್ದು ಅಥವಾ ಅವನ್ಗೇನು ಪ್ರೆಸ್ ಮಾಡಿ ನನಗ್ ಮಾಡ್ಕೊಡು ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ವಿಧಿ ಬೆಪ್ಪನಲ್ಲ, ಅವನಿಗೆಲ್ಲ ಗೊತ್ತಿದೆ ಅಂತ. ಸೊ ಬ್ಯೂಟಿಫುಲ್ ಒಂದು ಕಗ್ಗ. ವಿಧಿಗೆ ನೀನ್ ಕಾರ್ಯ ನಕ್ಷೆಯ ವಿಧಿಸ ಹೊರಡದಿರೋ, ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ, ಹದವರಿತು ವಿಧಿ ತಾನೇ ಕುದುರಿಸುವನೆಲ್ಲವನು ಅದಟದಿರೋ ನೀನವನ ಮಂಕುತಿಮ್ಮ ಅಂತ. ಸೊ ಹಾಗಾಗಿ ನಾವು ನಮ್ಮ ಪೂರ್ವ ಜನ್ಮದ ಕರ್ಮ ಏನಿದೆ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ನಮ್ಮ ಹತೋಟಿಗೆ ತರಬೇಕು. ಹಾಗಾಗಿ ನಾವು ಮನಸ್ಸು ಕೇಳಿದ ಕಡೆಗೆಲ್ಲ ಹೋದ್ರೆ ನಮ್ಗೆ ಸುಖ ಸಿಗೋ ಹಾಗಿದ್ರೆ ಇಷ್ಟು 10 ವರ್ಷದ ಕೆಳಗೆ ಕೇಳಿದ್ದೆಲ್ಲ ಸಿಕ್ಕಿದೆ, ಹಾಗಾದ್ರೆ ಸುಖ ಸಿಕ್ಕಿದ್ರೆ ಈ ಮುಂದೆ ಯಾಕೆ ಇನ್ನೇನನ್ನ ಹುಡ್ಕೊಂಡು ಯಾಕೆ ಹೋಗ್ತಾ ಇದೀವಿ? ನಮಗೆ ಬೇಕಾಗಿರೋದು ಏನು ಅಂತನೂ ನನಗ್ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಮುಂದ್ಲು ಕಗ್ಗ ಏನ್ ಹೇಳ್ತಾರೆ ಅಂದ್ರೆ 943ನೇ ಕಗ್ಗ. ಇದೇನು ಸರ್ ಆಲ್ರೆಡಿ 600ನೇ ಕಗ್ಗ, ಆ ಕಗ್ಗದಿಂದ ಈ ಕಗ್ಗ 546ನೇ 9ನೇ ಕಗ್ಗದಿಂದ ತಿರ್ಗಾ 943ನೇ ಕಗ್ಗಕ್ಕೆ ಬಂದ್ಬಿಟ್ರಲ್ಲ ಅಂದ್ರೆ ಹಾಗೆ ಅದಕ್ಕೆ ಲಿಂಕ್ ಇದೆ, ಅದಕ್ಕೋಸ್ಕರ ಹಾಗೆ. ಸೊ ಏನ್ ಹೇಳುತ್ತೆ ಈ ಕಗ್ಗ ಅಂದ್ರೆ, ಬೇಡುದುದ ನೀವನ್ ಈಶ್ವರನೆಂಬ ನಚ್ಚಿಲ್ಲ, ಬೇಡಿದೊಳ ಒಳಿತಾವುದೆಂಬುದರ ಅರಿವು ಇಲ್ಲ, ಕೂಡಿ ಬಂದುದನೆ ನೀನು ಅವನಿಚ್ಛೆ ಎಂದು ಕೊಳೆ, ನೀಡು ಗೆದೆಗೆಟ್ಟಿಗೆಯನ್ನು ಮಂಕುತಿಮ್ಮ ಅಂತ. ಅಂದ್ರೆ ಬೇಡುದುದ ನೀವನ್ ಈಶ್ವರನೆಂಬ ನೆಚ್ಚಿಲ್ಲ, ಬೇಡಿದೊಳ ಒಳಿತಾವುದೆಂಬುದರ ಅರಿವಿಲ್ಲ, ಕೂಡಿ ಬಂದುದನೆ ನೀನು ಅವನಿಚ್ಛೆ ಎಂದು ಕೊಳೆ, ನೀಡು ಗೆದೆಗಟ್ಟಿಗೆಯನ್ನು ಮಂಕುತಿಮ್ಮ. ಸೊ ನಮ್ಗೇನಂತಂದ್ರೆ ನಮ್ಮ ಜಗತ್ತಿನಲ್ಲಿ ನಾವು ಆಸೆಗಳು ಪುಂಖಾನುಪುಂಖವಾಗಿ ಆಸೆ ಹೇಳ್ತಾನೆ ಇರುತ್ತೆ ಮನಸ್ಸಿನಲ್ಲಿ ಸದಾಕಾಲ. ಏನಂತಂದ್ರೆ ಅದಕ್ಕೋಸ್ಕರನೇ ನಾವು ದೇವರನ್ನು ಪೂಜೆ ಮಾಡೋದು, ಅದು ಇದು ಎಲ್ಲ ವ್ರತ ಹಾಕೋದಾಗ ಎಲ್ಲ ಮಾಡೋದೆಲ್ಲ ನನಗೆ ಅದು ಬೇಕು ಇದು ಬೇಕು ಅಂತಾನೆ ಮಾಡ್ತಾ ಇರೋದು. ದೇವರೇ ಬೇಕು ಅಂತ ಯಾವತ್ತಾರ ಪೂಜೆ ಮಾಡಿದವೇ ಇಲ್ಲ. ದೇವರು ಮಾಡೋದೇನೆ ನನ್ನ ಆಸೆಗಳು. ಸೊ ನನ್ನ ಬೇಕುಗಳನ್ನೇ ನಾನು ಮಾಡ್ತಾ ಇರೋದು, ಕೇಳ್ತಾ ಇರೋದು. ಆದ್ರೆ ಹಾಗೆ ಬೇಕು ಅಂತ ಅನ್ನೋದನ್ನೆಲ್ಲದನ್ನು ಕೊಟ್ಟು ಬಿಡ್ತಾನೆ ಅಂತ ಏನಾದ್ರು ನಿಮ್ಗೇನಾದ್ರು ಗ್ಯಾರಂಟಿ ಇದೆಯಾ? ಇಲ್ಲ. ಅಂದ್ರೆ ಬೇಡಿದುದನ್ ಈಶ್ವರನೆಂಬ ನಚ್ಚಿಲ್ಲ.
ಹಾಗಾದ್ರೆ ನಾನೊಂದು 100 ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀನಿ ದೇವರಿಗೆ, 100 ಸ್ಯಾಂಕ್ಷನ್ ಆಗ್ಬಿಡುತ್ತೆ ಅಂತ ನಿಮ್ಗೆ ಏನಾರ ಗ್ಯಾರಂಟಿ ಇದೆಯಾ? ಇಲ್ಲ. ಬೇಡಿದುದನ್ನು ಈಶ್ವರನೆಂಬ ನಚ್ಚಿಲ್ಲ. ಆ ತರ ಯಾವ ಗ್ಯಾರಂಟಿನೂ ಇಲ್ಲ. ನೀವು 100 ಅಪ್ಲಿಕೇಶನ್ ಹಾಕಿದ್ರೆ ಒಂದು ಸಕ್ಸಸ್ ಆಗ್ದಲೇ ಇರ್ಬೋದು, ಅಥವಾ 100 ಹಾಕಿ 50 ಆಗಿ 50 ಆಗ್ದಲೇನೋ ಇರ್ಬೋದು. ಅಕಸ್ಮಾತ್ ನೀವು 100 ಕೇಳಿ 50 ಬಂದು ಸ್ಯಾಂಕ್ಷನ್ ಆಗ್ಬಿಟ್ಟಿದೆ ಅಂತಂದ್ರೆ, ಅದೆಲ್ಲ ನೀವು ಕೇಳಿದ ಹಾಗೆ ಆಗಿದೆ ಅಂದ್ರೆ ಅದರಿಂದ ಏನಾದ್ರು ಸುಖ ಸಿಕ್ಕಿದ್ಯಾ ಅಂತ ಸಿಕ್ಕತ್ತೇನೋ ಗ್ಯಾರಂಟಿ ಏನಾದ್ರು ಇದೆಯಾ? ಇಲ್ಲ. ಬೇಡಿದೊಳೆ ಒಳಿತಾವುದೆಂಬುದರ ಅರಿವು ಕೂಡ ನಮಗಿಲ್ಲ. ಅಂತಂದ್ರೆ ನಾವೇ ಕಷ್ಟಪಟ್ಟು ಒಳ್ಳೆ ಹೆಂಡತಿ, ಒಳ್ಳೆ ಗಂಡ ಅಂತ ಅಂದ್ಬಿಟ್ಟು ಮದುವೆಯಾಗಿ ಸದ್ಯ ಡೈವರ್ಸ್ ತಗೊಂಡ್ರೆ ಸಾಕಪ್ಪ ಅನ್ನೋ ಲೆವೆಲ್ಗೆ ಹೋಗುವಂತ ಪರಿಸ್ಥಿತಿಗಳು ಬಂದಿರುತ್ತೆ. ಅಯ್ಯೋ ಮಕ್ಕಳು ಅಂತೆಲ್ಲ ಮಾಡ್ಕೊಂಡು ಆ ಮಕ್ಕಳಿಂದನೇ ಹಿಂಸೆ ಪಡುವಂತ ಕಾಲಕ್ಕೆ ಯಾಕಾದ್ರೂ ಮಕ್ಕಳು ಬೇಕಾಗಿತ್ತೋ ಅಂತ ಹೇಳ್ಕೊಳ್ಳೋ ಕಾಲನೂ ಬರುತ್ತೆ. ಅಂದ್ರೆ ಕೇಳುವಾಗ ನನಗೆ ಅದ್ರ ಬಗ್ಗೆ ಏನಾದ್ರು ಜ್ಞಾನ ಇತ್ತ? ಇಲ್ಲ. ಅಂದ್ರೆ ನನಗೆ ಒಳ್ಳೇದು ಯಾವುದು ಕೆಟ್ಟದ್ ಯಾವುದು ಅಂತ ಮೇಲ್ಮೇಲೆ ಕಾಣಿಸ್ತಾ ಇದ್ರು ಅದರಿಂದ ಮುಂದೆ ಒಳ್ಳೇದಾಗುತ್ತೆ, ಮುಂದೆ ಕೆಟ್ಟದಾಗುತ್ತೆ ಅನ್ನೋ ಅದ್ರ ಕೂಡ ಅರಿವು ಕೂಡ ನನಗಿಲ್ಲ. ಬೇಡಿದೊಡೆ ಬೇಡಿದುದನ ಈಶ್ವರನೆಂಬ ನಚ್ಚಿಲ್ಲ. ಫಸ್ಟ್ ಏನಪ್ಪಾ ಅಂದ್ರೆ, ನಾವು ಕೇಳಿದ್ದೆಲ್ಲ ದೇವ್ರು ಕೊಡ್ತಾನೆ ಅನ್ನೋ ನಂಬಿಕೆ ಇಲ್ಲ. ಅಕಸ್ಮಾತ್ ನಾವು ಕೇಳಿದ್ ಕೊಟ್ಬಿಟ್ರೆ ಅದರಿಂದ ಒಳ್ಳೇದಾಗತ್ತೆ ಅನ್ನೋದೇನಾದ್ರು ಗ್ಯಾರಂಟಿ ಇದೆಯಾ? ಅದು ಕೂಡ ಇಲ್ಲ. ಹಾಗಿರೋವಾಗ ನೀನೇನ್ ಮಾಡ್ಬೇಕು? ಕೂಡಿ ಬಂದುದನೆ ನೀನ್ ಅವನಿಚ್ಛೆ ಎಂದುಕೊಳ್ಳೆ, ನೀಡು ಗೆದೆಗಟ್ಟಿಗೆಯನ್ನು ಮಂಕುತಿಮ್ಮ. ನೀನ್ ಕೇಳು ಬಿಡು ಬರ್ಬೇಕಾದ ಬರ್ತಾ ಇರತ್ತೆ. ಸೊ ನೀನ್ ತೊಡಗಿಸ್ಕೊತಾ ಇದೀಯಾ, ಅದರಿಂದ ಬರ್ಬೇಕಾದ ಬರ್ತಾ ಇರತ್ತೆ. ಹಾಗಾಗಿ ಕೂಡಿ ಬಂದುದನೆ ನಿನಗೇನು ಯಾವಾಗ ಬರ್ತಾ ಇದೆಯೋ ಅದು ಅವನಿಚ್ಛೆ ಅಂತಂದ್ರೆ ನನ್ನ ಪೂರ್ವ ಜನ್ಮದ ಕರ್ಮದ ಇಚ್ಛೆ, ವಿಧಿ ಆಲ್ರೆಡಿ ಅಲಾಟ್ ಮಾಡಿದಾನೆ. ಕೂಡಿ ಬಂದುದನೆ ನೀನ್ ಅವನಿಚ್ಛೆ ಎಂದುಕೊಳ್ಳೆ, ನೀಡು ಗೆದೆಗಟ್ಟಿಗೆಯನ್ನು ಮಂಕುತಿಮ್ಮ ಅಂತ. ಅಂದ್ರೆ ಆ ತರ ನಾನು ಈ ತರದ ಒಂದು ಆಲೋಚನೆಯಲ್ಲಿ ಬದುಕಿದ್ರೆ ನನ್ನ ಎದೆ ಗಟ್ಟಿಯಾಗಿ ಅದೇ ಬಂದಿದ್ದನ್ನೆಲ್ಲ ಎದುರಿಸೋ ಶಕ್ತಿ ಬರುತ್ತೆ. ನಾನು ಏನೇನೋ ಅಂದ್ಕೊಂಡು ಅದು ಬರ್ದಲೇ ಇದ್ದಾಗ ದುಃಖ ಪಡೋದು, ಬಂದಾಗ ಸುಖ ಸಿಗತ್ತೆ ಅಂದ್ಕೊಂಡಾಗ ಕಷ್ಟ ಸಿಕ್ಕಿದಾಗ ತಿರ್ಗಾ ಅಳೋದು, ಇದೆಲ್ಲದೂ ಮಾಡ್ಕೊಳ್ತಾ ಇರೋದು ನನ್ನ ಅತಿಯಾದ ಬೇಕುಗಳ ಮೇಲಿನ ವ್ಯಾಮೋಹದಿಂದ ಆಗ್ತಾ ಇದೆ. ನೀನ್ ಬೇಕು ಅಂತ ಬಯಸ್ದಲೇ ಇದ್ರೂ ನೀನೇನು ಬಯಸೇ ಇಲ್ಲಪ್ಪ, ಹಾಗೇನೆ ಕೂಡ ಆಗಿದೆ ಜೀವನ. ನೀನೇನ್ ಅಂದ್ಕೊಂಡ ಹಾಗೆ ಏನಾರು ಆಗಿದ್ಯಾ? ನೀನು ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆಗ್ತೀಯಾ, ಅಮೆರಿಕಾದಲ್ಲಿ ಹೋಗಿ ಸೆಟ್ಲ್ ಆಗ್ತೀಯಾ ಅಂತ ನಿನ್ಗೇನಾದ್ರು ಗೊತ್ತಿತ್ತಾ? ಹೋಗಿ ಸೆಟ್ಲ್ ಆಗಿದ್ಯಾ? ಯಾವ್ದೋ ಹುಡುಗಿನ ಮದ್ವೆ ಆಗಿದ್ಯಾ? ಎಲ್ಲೋ ಇದ್ದಿದ್ದ, ಅವಳೆಲ್ಲೋ ಹುಟ್ಟಿದ್ಲು, ಇವಳೆಲ್ಲೋ ಹುಟ್ಟಿದ್ದ. 25 ವರ್ಷ 30 ವರ್ಷ ಅವರೆಲ್ಲಿದ್ರು ಇವರೆಲ್ಲಿದ್ರು ಯಾರಿಗೂ ಗೊತ್ತಿಲ್ಲ. ಇಬ್ರು ಸೇರ್ಕೊಳ್ತಾರೆ, ಸಂಸಾರ ಸುಖ ಆಗತ್ತೋ ಆಗಲ್ವೋ ಗೊತ್ತಿಲ್ಲ. ಸೊ ಯಾವ್ದೂ ಗೊತ್ತಿಲ್ದಲೇ ಇದ್ರೂ ಬರ್ತಾ ಇರುತ್ತೆ, ಅವಾಗವಾಗ ಬಂದಿದ್ದನ್ನ ನೀನು ಆಗ್ತಾ ಇದೆ. ಕೂಡಿ ಬಂದುದನೆ ನೀನ್ ಅವನಿಚ್ಛೆ ಎಂದುಕೊಳ್ಳೆ. ಸೊ ಮನಸ್ಸಿನಲ್ಲಿ ಇಷ್ಟನ್ನೇ ಮಾಡ್ಕೋಬೇಕಾಗಿರೋದು. ನಾನು ಬೇಕುಗಳನ್ನ ಸಾಲು ಕಟ್ಕೊಳ್ಳೋದ್ರ ಬದಲು ಬಂದಿದ್ದನ್ನ ದೇವರ ಪ್ರಸಾದ ಅಂತ ಅಂದ್ಕೊಳ್ತೀನಿ. ಕೂಡಿ ಬಂದುದನೆ ನೀನ್ ಅವನಿಚ್ಛೆ ಎಂದುಕೊಳ್ಳೆ, ಅವಾಗ ನಿಮ್ ಮನಸ್ಸು ಗಟ್ಟಿ ಆಗುತ್ತೆ. ಆ ಗಟ್ಟಿ ಮನಸ್ಸಿನಿಂದ ಬಂದಿದ್ದ ಜೀವನದ ಎಲ್ಲ ಕಷ್ಟ ಸುಖಗಳನ್ನ ಸಮನಾಗಿ ಸುಖ ದುಃಖನ ಸಂತೋಷವಾಗಿ ಅನುಭವಿಸುವಂತ ಶಕ್ತಿ ಬರುತ್ತೆ. ಅವಾಗ ನಿಮ್ಮ ನೀಡು ಗಟ್ಟಿಯನ್ನು. ಸೊ ನಿಮ್ಮ ಎದೆನೆ ಗಟ್ಟಿಯಾಗಿ ನೀವು ಎಲ್ಲ ಕಷ್ಟ ಸುಖನ ಶಾಂತವಾಗಿ ನಿರ್ಮಲವಾಗಿ ಅನುಭವಿಸೋದಕ್ಕೆ ಆಗತ್ತೆ ಅಂತ ಹೇಳಿರೋದು. ಬೇಡುದುದ ನೀವನ್ ಈಶ್ವರನೆಂಬ ನಚ್ಚಿಲ್ಲ, ಬೇಡಿದೊಳೆ ಒಳಿತಾವುದೆಂಬುದರ ಅರಿವಿಲ್ಲ, ಕೂಡಿ ಬಂದುದನೆ ನೀನ್ ಅವನಿಚ್ಛೆ ಎಂದುಕೊಳ್ಳೆ, ನೀಡು ಎದೆಗಟ್ಟಿಗೆಯನ್ನು ಮಂಕುತಿಮ್ಮ ಅಂತ. ಸೊ ಇದು 943ನೇದು. ತುಂಬಾ ಚೆನ್ನಾಗಿ ಆ ಹಿಂದಿನ ಕಗ್ಗಕ್ಕೆ ಸೇರಿಸಿ ಇದು ಮೀನಿಂಗ್ ಬರೋದ್ರಿಂದ ಇದೆರಡನ್ನು ಪಕ್ಕಕ್ಕೆ ಇಟ್ಕೊಂಡು ನಾವು ತಿಳ್ಕೋಬೇಕು. ಸೊ ಹಾಗಾಗಿ ಕೆಲವರಿಗೆ ಏನು ಆಗ್ಬೇಕೋ ಆಗೇ ಬಿಡುತ್ತೆ, ಇನ್ ಕೆಲವರಿಗೆ ಏನೇನ್ ಕೇಳ್ಕೊಂಡ್ರು ಆಗೋದೇ ಇಲ್ಲ ಅಂತ. ಸೊ ಇನ್ನೊಂದು 599ನೇ ಕಗ್ಗ ಇದು. ನೆಕ್ಸ್ಟ್ ಕಗ್ಗ. ತಿರುಗಿಸಲಿ ವಿಧಿರಾಯ ನಿಶ್ಚಯಿಂ ಯಂತ್ರವನು, ಚರಿಕೆ ತಾರಾಗ್ರಹಗಳಿಷ್ಟ ಹೋದಂತೆ, ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ, ಸ್ಥಿರಚಿತ್ತ ನಿನಗಿರಲಿ ಮಂಕುತಿಮ್ಮ ಅಂತ. ತಿರುಗಿಸಲಿ ವಿಧಿರಾಯ ನಿಶ್ಚಯಿಂ ಯಂತ್ರವನು,
ಚರಿಕೆ ತಾರಾಗ್ರಹಗಳಿಷ್ಟ ಹೋದಂತೆ ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ ಸ್ಥಿರಚಿತ್ತ ನಿನಗಿರಲಿ ಮಂಕುತಿಮ್ಮ ಅಂತ. ಏನು ತಿರುಗಸಲಿ ವಿಧಿರಾಯ ನಿಶ್ಚಯಂ ಯಂತ್ರವನು ಅಂತ. ಈ ಸಾಮಾನ್ಯವಾಗಿ ಜಾತ್ರೆಯಲ್ಲಿ ಅಥವಾ ಎಕ್ಸಿಬಿಷನ್ ಅಲ್ಲಿ ಹೋದ್ರೆ ಅಲ್ಲೊಂದು ವೀಲ್ ಇಟ್ಟಿರ್ತಾರೆ. ಆ ವೀಲ್ ನ ಹಿಂಗ್ ತಿರುಗಿಸ್ಬಿಟ್ಟು ಅದರೊಳಗಡೆ ಒಂದು ಬಾಲ್ ಕೊಡ್ತಾರೆ. ಅಲ್ಲಿ ಅದ್ರೊಳಗಡೆ ನಂಬರ್ ಇರುತ್ತೆ ಬೇಕಾದಷ್ಟು 1 ರಿಂದ 100 ವರ್ಗೆ. ಸೊ ಎಲ್ಲರೆಲ್ಲ ಅದಕ್ಕೆಲ್ಲ ಬೆಟ್ಟಿಂಗ್ ಮಾಡ್ಕೋತಾರೆ. ಆ ಬಾಲು 100 ಅಲ್ಲಿ ನಿಲ್ಲುತ್ತೆ, 10 ಅಲ್ಲಿ ನಿಲ್ಲುತ್ತೆ, 5 ಅಲ್ಲಿ ನಿಲ್ಲುತ್ತೆ ಅಂತ. ಯಾರು 5 ಅಲ್ಲಿ ನಿಂತು ಹೇಳಿರ್ತಾರ ಅವರಿಗೆ ದುಡ್ಡು ಕೊಡ್ತಾರೆ. ನೀವು 10 ರೂಪಾಯಿ ಕಟ್ಟಿದ್ರೆ ಅವ್ರು 100 ರೂಪಾಯಿ ಕೊಡ್ತಾರೆ. ಸೊ ಆ ತರ ವೀಲ್ ನ ತಿರುಗಿಸ್ತಾನೆ. ತಿರುಗಿಸ್ದಾಗ 5ಕ್ಕೆ ಬಂದ್ ನಿಲ್ಲತ್ತೋ, 10ಕ್ಕೆ ನಿಲ್ಲತ್ತೋ, 50ಕ್ಕೆ ನಿಲ್ಲತ್ತೋ ಯಾರಿಗ್ ಗೊತ್ತು? ತಿರುಗಿಸೋರ್ ನೀವ ಅಲ್ಲ. ತಿರುಗಿಸಲಿ ವಿಧಿರಾಯ ನಿಶ್ಚಯಂ ಯಂತ್ರವನು. ನಮ್ಮ ಈ ಬಾಳಿನ ಯಂತ್ರ ಏನಿದೆ, ಈ ಬದುಕಿನ ಯಂತ್ರನ ತಿರುಗಿಸ್ತಾ ಇರೋನ್ ಯಾರು? ವಿಧಿರಾಯ. ಸೊ ಚರಿಕೆ ತಾರಾಗ್ರಹಗಳಿಷ್ಟ ಹೋದಂತೆ. ಸೊ ಅಂದ್ರೆ ನಮ್ಮ ಈ ಏನಿದೆ, ನಮ್ಮ ಪೂರ್ವ ಜನ್ಮದ ಕರ್ಮಗಳೇನಿದೆ ಅದರ ತರ ತಾರಾ ಗ್ರಹಗಳು ಅಂತಂತಂದ್ರೆ ಆ ಗ್ರಹಗಳೆಲ್ಲ ಅದು ಹಾಗೆ ಹೋಗ್ತಾ ಇರೋ ತರ ನನಗೆ ಕಾಣಿಸ್ತಾ ಇದೆ, ಹಾಗೆ ಇಷ್ಟ ಹೋದಂತೆ ಆಗ್ತಾ ಇದೆ ಅಂತ. ಸೊ ಅದ್ರೊಳಗೆ ಒಳ್ಳೇದಾಗಬಹುದು, ಕೆಟ್ಟದ್ದು ಆಗ್ಬೋದು. ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ. ಹಳೆ ಹಿಂದ್ಲ ಪದ್ಯದಲ್ಲಿ ಹೇಳಿದ್ದನ್ನೇ ಇನ್ನ ಸ್ವಲ್ಪ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ. ಬಟ್ ಅದು 900 ಇದ್ದಿದ್ದು 599ಕ್ಕೆ ಲಿಂಕ್ ಅದು. ಸೊ ಹೇಗೆ ಅಂತಂದ್ರೆ ಈ ಕರ್ಮ ಅನ್ನೋದು ನನ್ನ ಕರ್ಮ ದೈವ ಕೇಕೆಗಳಿಡಲಿ ಅಂದ್ರೆ ನಮ್ಮನ್ನ ಅಪಹಾಸ್ಯ ಮಾಡ್ತಾ ಕೇಕೆಯಿಂದ ನಮ್ಮನ್ನ ಅಣಕಿಸ್ತಾ ಇದ್ರುವೆ ನಾವು ಹೇಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಸ್ಥಿರ ಚಿತ್ತ ನಿನಗಿರಲಿ. ನಿನ್ನ ಮನಸ್ಥಿತಿ ಸ್ಥಿತಪ್ರಜ್ಞನಾಗಿರ್ಬೇಕು. ಕಷ್ಟ ಸುಖ ಎಲ್ಲದನ್ನು ಗೊಣಗದಲ್ಲೇನೆ ಬಂದಿದ್ದನ್ನ ಅನುಭವಿಸೋದಕ್ಕೆ ಕಲಿಬೇಕು. ಅದ್ ಕಲಿಯೋದ್ರಲ್ಲೇನೆ ಜೀವನ ಸಂತೋಷ ಆಗಕ್ ಸಾಧ್ಯ ಇಲ್ಲ. ನೀನ್ ಕೇಳಿದ್ದೆಲ್ಲ ಕೊಟ್ಟರು ಕೂಡ ಸಂತೋಷ ಸಿಗೋದಿಲ್ಲ. ಇಷ್ಟು ವರ್ಷ ನೀವ್ ಏನೇನ್ ಕೇಳಿದ್ರೋ ಎಲ್ಲ ಕೊಟ್ಟಿದೆ, ಆದ್ರೂ ನಿಮ್ಗೇನು ಸಂತೋಷ ಸಿಕ್ಕಿಲ್ಲ ಅಂತಂದ್ರೆ ನಾವು ಏನ್ ಕಲಿಬೇಕಾಗಿರೋದು ಅಂದ್ರೆ ಮನಸ್ಸನ್ನ ಸ್ಥಿತಪ್ರಜ್ಞತೆ ಮಾಡ್ಕೊಳ್ಳೋದನ್ನ ಕಲಿಬೇಕು. ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ. ದುಡ್ಡಲ್ಲಿ ಸಿಗೋ ಹಾಗಿದ್ರೆ, ಆಸ್ತಿನಲ್ಲಿ ಸಿಗೋ ಹಾಗಿದ್ರೆ, ಅಥವಾ ಸಂಬಂಧಗಳಲ್ಲಿ ಸಿಗೋ ಹಾಗಿದ್ರೆ, ಅಥವಾ ನನ್ನ ಕೀರ್ತಿ ಪತಾಕೆಗಳಲ್ಲಿ ಸಿಗೋ ಹಾಗಿದ್ರೆ ಒಂದ್ಸಲ ಸಿಕ್ಕಿದ್ಮೇಲೆ ಪರ್ಮನೆಂಟ್ ಆಗಿ ಸುಖವಾಗಿ ಇರಬೇಕಾಗಿತ್ತು. ಯಾರಿಗೂ ಇಲ್ಲ. ಒಂದು ಸಲ ಹೆಸರು ಒಂಚೂರು ಬರ್ತಿದ್ದಾಗೆ ಅದಕ್ಕಿನ್ನ ದೊಡ್ಡ ಹೆಸರು ಮಾಡ್ಬೇಕು, ಅದಕ್ಕಿನ್ನ ಇನ್ನೂ ದೊಡ್ಡದ್ ಮಾಡ್ಬೇಕು. ಈ ಬೆಲೂನ್ಗೆ ಮಕ್ಳಿಗೆ ಬೆಲೂನ್ ಕೊಡ್ಸಿದ್ರೆ ಆ ಮಕ್ಕಳು ಬೆಲೂನ್ನ ಊದ್ತವೆ. ದಪ್ಪ ಆಗ್ತಾ ಇದ್ದಾಗ ಇನ್ನೂ ಖುಷಿ, ಇನ್ನೂ ಸ್ವಲ್ಪ ಊದು, ಇನ್ನೂ ಸ್ವಲ್ಪ ಊದು, ಇನ್ನೂ ಸ್ವಲ್ಪ ಊದು ಅಂತ ಒಡೆದು ಹೋಗುತ್ತೆ. ಹಾಗೆ ನಮ್ಮ ಆಸೆಗಳಿಗೆ ಎಲ್ಲದಕ್ಕೂ ನಾವು ಊದ್ತಾನೆ ಇದೀವಿ, ಅದು ಎಲ್ಲೋ ಹೋಗಿ ಒಡೆದು ಹೋಗಿರುತ್ತೆ, ನಮ್ಗೆ ಗೊತ್ತೇ ಆಗಲ್ಲ. ತಿರುಗಿಸಲಿ ವಿಧಿರಾಯ ನಿಶ್ಚಯಂ ಯಂತ್ರವನ್ನು. ನಮ್ಮ ಬಾಳಿನ ಯಂತ್ರನ ತಿರುಗಿಸ್ತಾ ಇರೋನೆ ವಿಧಿರಾಯ. ಅವನು ತಿರುಗಿಸ್ತಾ ಇದ್ರೆ ಈ ಗ್ರಹಗತಿಗಳು ಅಂತ ನಾವು ಅಂದ್ಕೊಂಡು ನೋಡ್ತಾ ಇದೀವಿ. ಆದ್ರೆ ಏನಂದ್ರೆ ಅದು ನನ್ನ ಕರ್ಮದ ಪರಿಹಾಸ, ನನ್ನ ದೈವದ ಕೇಕೆಗಳು. ಅಂದ್ರೆ ನನ್ನ ಕರ್ಮದಿಂದನೇ ನನಗೆ ಅಪಹಾಸ್ಯ ಆಗ್ತಾ ಇದೆ, ನನ್ನ ಕರ್ಮದಿಂದನೇ ಅವಮಾನ ಆಗ್ತಾ ಇದೆ, ನನ್ನ ಕರ್ಮದಿಂದನೇ ಸನ್ಮಾನ ಆಗ್ತಾ ಇದೆ, ನನ್ನ ಪೂರ್ವ ಜನ್ಮದಿಂದನೇ ಆಗ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಂಡು ಸೊ ನನ್ನ ಪೂರ್ವ ಜನ್ಮದ ಇದರಿಂದ ಆಗ್ತಾ ಇದೆ, ಹಾಗಾಗಿ ಹೊಸದಾಗಿ ನನ್ಗೇನು ಆಗ್ತಾ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬಂದಿದ್ದನ್ನ ಸರಿಯಾಗಿ ಅನುಭವಿಸೋದು. ಸುಖ ಆಗ್ಲಿ ದುಃಖ ಆಗ್ಲಿ ಅದನ್ನ ನಾನು ಮಾಡ್ಕೊಳ್ಳೋದಕ್ಕೆ ಸ್ಥಿರ ಚಿತ್ತ ನಿನಗಿರಲಿ ಅಂತಂದ್ರೆ ಸ್ಥಿರವಾದ ಮನಸ್ಥಿತಿನ ನಾನು ಬೆಳೆಸ್ಕೊಂಡ್ರೆ ಅದರ ಮುಂದೆ ಜೀವನ ಸುಖವಾಗೋದು ಇಲ್ದಲೇ ಇದ್ರೆ ಇನ್ಯಾವುದೂ ಆಗಲ್ಲ. ಅದಕ್ಕೋಸ್ಕರನೇ ಏನ್ ಹೇಳಿದ್ದಾರೆ, ಆ ಬ್ರಹ್ಮಾಂಡವೇ ಬೊಂಬೆಯಾಟವಯ್ಯ, ಆ ದೇವನಾಡುವ ಬೊಂಬೆಯಾಟವಯ್ಯ ಅಂತ ಹೇಳಿದ್ದಾರೆ. ಅಂದ್ರೆ ಪೂರ್ತಿ ಬ್ರಹ್ಮಾಂಡದ ಪ್ರತಿಯೊಂದುವೆ ಎಲ್ಲಾದುವೆ ಆ ಬ್ರಹ್ಮಾಂಡನ ನಡೆಸ್ತಾ ಇರೋನೇನೆ ಆ ಒಂದು ಯೂನಿವರ್ಸಲ್ ಕಾನ್ಶಿಯಸ್ನೆಸ್, ಅದೇ ಬ್ರಹ್ಮನ್. ಹಾಗಾಗಿ ಕೆಲವರಿಗೆ ಜೀವನ ಸುಖವಾಗಿರುತ್ತೆ, ಕೆಲವರಿಗೆ ಕಷ್ಟಗಳ ಸರಮಾಲೆನೇ ಇರುತ್ತೆ. ಕೆಲವರಿಗೆ ಮುಟ್ಟಿದ್ದೆಲ್ಲ ಚಿನ್ನ, ಕೆಲವರಿಗೆ ಮುಟ್ಟಿದ್ದೆಲ್ಲ ಮಣ್ಣು. ಕೆಲವರಿಗೆ ಕೇಳಿಸ್ಕೊಂಡು ಅಂತ ತಾಳಿಸ್ಕೊಳ್ಳೋ ಶಕ್ತಿ ಇರುತ್ತೆ, ಕೆಲವರಿಗೆ ಇಲ್ವೇ ಇಲ್ಲ, ಎಲ್ಲ ಮುಗಿದು ತಕ 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 ಅಂತ ಕುಣಿತಾ ಇರ್ತಾರೆ.
ಇದಕ್ಕೆಲ್ಲ ಯಾರು ಕಾರಣ? ವಿಧಿ ಅಂತಂದ್ರೆ ನನ್ನ ಪೂರ್ವ ಜನ್ಮದ ಕರ್ಮನೇ ಕಾರಣ. ಹಾಗಾಗಿ ನನ್ನ ಬದುಕಿನಲ್ಲಿ ನನಗೇನು ಪಾತ್ರನೇ ಇಲ್ವೇ ಅಂತಂದ್ರೆ ಇದೆ, ಪಾತ್ರ ಇಲ್ದಲೆ ಏನಿಲ್ಲ. ಏನಂತಂದ್ರೆ ಆ ವಿಧಿರಾಯ ಒಡ್ಡಿದ ಎಲ್ಲ ಕಷ್ಟಗಳಾಗ್ಲಿ ಸುಖಗಳಾಗ್ಲಿ ಅದನ್ನೆಲ್ಲ ತಲೆಬಾಗಿ ಅನುಭವಿಸೋದೇ ನಮ್ಮ ಕರ್ತವ್ಯ. ಅದಕ್ಕೆ ಸಹನೆ ಬೇಕು, ಅನುಭವಿಸಿನೇ ತೀರಬೇಕು. ಅದು ಬಿಟ್ರೆ ದಾರಿನೇ ಇಲ್ಲ. ಏನೋ ಆ ಕ್ರಾಸ್ ಕಟ್ಟಲ್ಲಿ ಹೋಗ್ಬಿಟ್ಟು ತಪ್ಪಿಸ್ಕೊಳ್ತೀನಿ ಅನ್ನಕ್ ಸಾಧ್ಯನೇ ಇಲ್ಲ. ಬದುಕಿನಲ್ಲಿ ಯಾವಾಗ್ಲೂ ಸುಖನೂ ಶಾಶ್ವತ ಅಲ್ಲ, ದುಃಖನೂ ಶಾಶ್ವತ ಅಲ್ಲ. ಎಲ್ಲ ಬಂದು ಹೋಗುವ ಈ ನಾಟಕದ ಮೇಲೆ ಸೀನ್ ತರ. ಈಗ ಇದ್ದಕ್ಕಿದ್ದಾಗೆ ಅರಮನೆ ಸೀನ್ ಬರ್ತಾ ಇರುತ್ತೆ, ಆಮೇಲೆ ದೇವಸ್ಥಾನದ ಸೀನ್ ಬರುತ್ತೆ, ಆಮೇಲೆ ಇದ್ದಕ್ಕಿದ್ದಾಗೆ ಸ್ಮಶಾನ ಸೀನ್ ಬರುತ್ತೆ. ಯಾವ ಸೀನ್ ಯಾವಾಗ ಬರಬೇಕು ಅನ್ನೋದು ಎಲ್ಲ ಡಿಸೈಡ್ ಮಾಡಿರೋದೇನೆ ಮೊದಲೇನೆ ಸ್ಕ್ರಿಪ್ಟ್ ರೆಡಿ ಆಗ್ಬಿಟ್ಟಿದೆ. ಆ ಸ್ಕ್ರಿಪ್ಟ್ ಪ್ರಕಾರ ನಾಟಕ ನಡೀತಾ ಇದೆ. ಅಲ್ಲಿ ಬರ್ತಾ ಇರೋ ಪಾತ್ರಧಾರಿಗಳು ಅಷ್ಟೇನೆ ಸ್ಕ್ರಿಪ್ಟ್ ಪ್ರಕಾರ ಬರ್ತಾ ಇದೆ. ಹಾಗಾಗಿ ಆ ಸ್ಕ್ರಿಪ್ಟ್ ಮ್ಯಾನೇಜ್ ಮಾಡ್ತಾ ಇರೋನೇನೆ ವಿಧಿ. ಅಂದ್ರೆ ನನ್ನ ಪೂರ್ವ ಜನ್ಮದ ಇದು ನನ್ನನ್ನ ಮಾಡ್ತಾ ಇದೆ. ಹಾಗಾಗಿ ತಾಳ್ಮೆ ಬೇಕು. ಗೋಳಾಡ್ತಾ ಪರದಾಡ್ತಾ ಬೈಕೋತಾ ಗ್ರಾಚಾರನ ಬೈಕೊಂಡು ಮನಸ್ಸಿಗೆ ದುಃಖ ಮಾಡ್ಕೊಂಡು ಒದ್ದಾಡ್ಕೊಂಡು ಜೀವನ ಮಾಡಿದ್ರು ಜೀವನ ಮುಗಿಯತ್ತೆ, ಇಲ್ದೆ ಹೋದ್ರೂ ಜೀವನ ಮುಗಿಯತ್ತೆ. ಹಾಗಾದ್ರೆ ಈ ಹುಟ್ಟಿದಾಗಿಂದ ಸಾಯೋ ತನಕ ಇರೋ ಜೀವನದಲ್ಲಿ ಸಂತೋಷವಾಗಿರಬೇಕು ಅಂತಂದ್ರೆ ಹೊರಗಿನ ಪದಾರ್ಥಗಳಿಂದ ಸಂತೋಷ ಸಿಗೋಲ್ಲ, ನನ್ನ ಮನಸ್ಸನ್ನ ಸರಿ ಮಾಡ್ಕೊಳ್ಳೋದ್ರಿಂದ ಸಿಗತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾನು ಯಾವಾಗ ಸ್ಥಿರ ಚಿತ್ತದಲ್ಲಿ ಬರ್ತೀನೋ ಅವಾಗ ಸುಖ ದುಃಖಗಳ ಪ್ರಭಾವದಿಂದ ಮುಕ್ತರಾಗಿ ಶಾಂತವಾಗಿ ಜೀವನನ ನಡೆಸ್ಬೋದು ಅಂತ ಹೇಳಿದ್ರು. ಹಾಗಾಗಿ ಏನ್ ಹೇಳ್ತಾರೆ, ಕ್ಲೇಶ ಬೇಡ, ನನಗೆ ದುಃಖ ಕಷ್ಟಗಳು ಬೇಡ ಅಂದ್ರೆ ತಾಳ್ಮೆ ಬೇಕು. ತಾಳಿದರೆ ಬಾಳಿಯಾನು ಅಂತ ಹೇಳ್ತಾರೆ. ತಾಳಲಾಗದೆ ಇದ್ರೆ ಗೋಳ್ ಹೇಳ್ಕೊಳ್ತಾ, ಅಯ್ಯೋ ನನ್ ಕಷ್ಟ ನಿಮ್ಗೆ ಏನ್ ಗೊತ್ತು ಅಂತ ಅವ್ರ ಕಷ್ಟ ಇವ್ರಿಗೆ ಹೇಳ್ಕೊಳ್ಳೋದು, ಇವ್ರ ಕಷ್ಟ ಅವ್ರಿಗೆ ಹೇಳ್ಕೊಳ್ಳೋದು, ಕಷ್ಟ ಏನ್ ಕಡಿಮೆ ಆಗ್ಲಿಲ್ಲ. ಸೊ ಹಾಗಾಗತ್ತೆ ಅಂತ ಹೇಳಿ ಸೊ ಅದನ್ನ ಹೇಳಿದ್ದಾರೆ. ಸೊ ಅದು 599ನೇ ತಿರುಗಿಸಲಿ ಕಗ್ಗ. ತಿರುಗಿಸಲಿ ವಿಧಿರಾಯ ನಿಶ್ಚಯಂ ಯಂತ್ರವನು ಚರಿಕೆ ತಾರಾಗ್ರಹಗಳಿಷ್ಟ ಹೋದಂತೆ ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ ಸ್ಥಿರಚಿತ್ತ ನಿನಗಿರಲಿ ಮಂಕುತಿಮ್ಮ ಅಂತ. ಸೊ ಮುಂದ್ಲದು ತುಂಬಾ ಚೆನ್ನಾಗಿದೆ ಕಗ್ಗ. 366ನೇ ಕಗ್ಗ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಇದು ಅದಕ್ಕೆ ಸಂಬಂಧಪಟ್ಟಾಗೆ ಅದಕ್ಕೋಸ್ಕರ ಆಯ್ಕೊಂಡಿದ್ದೀನಿ. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದೀರಾ ಅಂದ್ರೆ ಅದಕ್ಕೊಂದಕ್ಕೆ ಲಿಂಕ್ ಸಿಗೋ ತರ ಇರೋದನ್ನ ಅದನ್ನ ಆರಿಸ್ಕೊಂಡಿರೋ ಕಗ್ಗಗಳನ್ನೆಲ್ಲ ಒಟ್ಟು ಮಾಡಿ ನಮಗೆ ಒಂದು ಕಗ್ಗದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದೊಂದು ಅರ್ಥ ಆಗ್ಬೇಕು. ಇದು ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿಹುದು ಅದರ ಗತಿ ಸೃಷ್ಟಿ ವಿಧಿಯಿಂ ಸಹಿಸಿದಲ್ಲದೆ ಮುಗಿಯದು ಆವದಸೆ ಬಂದೊಡೆ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ಸೊ ಏನಾಗುತ್ತೆ ಅಂತಂದ್ರೆ ನಮಗೆ ಈ ಜೀವನದಲ್ಲಿ ತುಂಬಾ ಬೇಜಾರಾದಾಗ, ತುಂಬಾ ಕಷ್ಟ, ಮನೆಯಲ್ಲಿ ಎಷ್ಟು ಹುಡುಕಿದ್ರು ಗಂಡು ಸಿಗ್ತಾ ಇಲ್ಲ, ಹೆಣ್ಣು ಸಿಗ್ತಾ ಇಲ್ಲ, ಎಷ್ಟು ಇದು ಮಾಡಿದ್ರು ಕೆಲಸ ಸಿಗ್ತಾ ಇಲ್ಲ, ಇದ್ದಕ್ಕಿದ್ದಾಗೆ ಕೆಲಸ ಹೋಗ್ಬಿಡ್ತಾ ಇದೆ, ಇದ್ದಕ್ಕಿದ್ದಾಗೆ ಕಾಯಿಲೆಗಳು ಮನೆಯಲ್ಲಿ, ಇದ್ದಕ್ಕಿದ್ದಾಗೆ ಎಲ್ಲಾವುದು ಲಾಸ್ ಆಗ್ತಾ ಇದೆ. ಈ ತರ ಸನ್ನಿವೇಶಗಳಲ್ಲಿ ನಾವ್ ಏನ್ ಮಾಡ್ತೀವಿ, ಎಲ್ಲೋ ಹಳೆ ಟ್ರಂಕ್ ಅಲ್ಲಿ ಇಟ್ಟಿರೋ ಅಂತ ನಮ್ಮ ಹಳೆ ಜಾತಕಗಳನ್ನೆಲ್ಲ ತಗೊಳ್ತೀವಿ. ಜಾತಕ ಎಲ್ಲ ತಗೊಂಡು ಹೋಗಿ ಜೋಯಿಸ್ರ ಹತ್ರ ಹೋದ್ರೆ ಅವನ್ ಜೋಯಿಸರು ಎಲ್ಲದನ್ನು ನೋಡಿ ಏನ್ ಹೇಳ್ತಾನೆ, ಸೊ ನಿಮ್ಗೆಲ್ಲೋ ಶನಿ ದೆಸ ಇದೆ, ಅಷ್ಟಮ ಶನಿ ಇದೆ, ಪಂಚಮ ಶನಿ ಇದೆ, ದಶಮ ಶನಿ ಇದೆ, ಹಾಗಿದೆ ಹೀಗಿದೆ, ರಾಹು ಇದೆ, ಹಾಗಿದೆ ಹೀಗಿದೆ ಅಂತೆಲ್ಲ ಹೇಳ್ತಾರೆ. ಸೊ ಇಲ್ಲಪ್ಪ ನಾನು ಜಾತಕ ನೋಡೋದಿಲ್ಲ, ಜಾತಕ ಇದಿಲ್ಲ ಅಂತಂದ್ರೆ ಎಲ್ಲ ಹೊಟ್ಟೆ ನೋವು, ತಲೆನೋವು, ಮನಸ್ಸಿಗೆಲ್ಲ ಜಿಗುಪ್ಸೆ ಆಗಿದೆ ಅಂದ್ರೆ ಡಾಕ್ಟರ್ ಹತ್ರ ಹೋದ್ರೆ, ನೀವು ಡಾಕ್ಟರ್ ಹತ್ರ ಆಯುರ್ವೇದ ಡಾಕ್ಟರ್ ಹೋದ್ರೆ ನಿಮ್ಗೆ ವಾತ ಇದೆ, ಅದೇ ಇರೋದೆಲ್ಲ ಒಂದೇ ಸಂಕಟ. ಇವನಿಗೆ ಮನಸ್ಸಿಗೆ ಬೇಜಾರಾಗಿ ಎಲ್ಲ ಸಂಕಟ ಆಗಿ ಕಾಯಿಲೆ ಎಲ್ಲ ಬರ್ತಾ ಇದೆ. ಯಾಕೆ ಅಂತಂದ್ರೆ ಅಲ್ಲೇ ಆಗ್ತಾ ಇದೆ. ಈಗ ಗ್ರಹಗತಿಗಳು ಏನಂದ್ರೆ ಅವಂದು ಏನ್ ಕರ್ಮ ನಡೀಬೇಕೋ ನಡೀತಾ ಇದೆ. ಸೊ ಆದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಂತ ಏನೇನೋ ಮಾಡಕ್ ಹೋಗ್ತಾನಲ್ಲ, ಆ ಪರಿಹಾರಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದ ಇದ್ದಾಗೆ ನಾವು ಆಯುರ್ವೇದ ಡಾಕ್ಟರ್ ಹತ್ರ ಹೋದ್ರೆ ಹೊಟ್ಟೆ ನೋವು ಅಂತ ನಾನು ಹೋದ್ರೆ
ಅವ್ರು ಹೇಳ್ತಾರೆ ನಿನಗೆ ವಾತ ಇದೆ, ಪಿತ್ತ ಇದೆ, ಕಫ ಇದೆ, ಹಾಗಾಗಿದೆ, ಹೀಗಾಗಿದೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ನೀವು ಇಂಗ್ಲಿಷ್ ಡಾಕ್ಟರ್ ಹತ್ರ ಹೋದ್ರೆ, ಇಲ್ಲ ನಿಮ್ಗೆ ಇಂಟೆಸ್ಟೈನ್ ಅಲ್ಲಿ ಅಲ್ಸರ್ ಆಗಿದೆ, ನಿಮ್ಗೆ ಕ್ಯಾನ್ಸರೇ ಆಗಿದೆ, ಇಂಟೆಸ್ಟೈನ್ ಕಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ನೀವು ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ಏನೋ ಬೇರೆ ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಅದು ಬಿಟ್ಬಿಟ್ಟು ನಾವ್ ಯಾವ್ದೋ ಮಾಟ ಮಂತ್ರ ಮಾಡ್ಸೋರು ಎಲ್ಲಾರು ಇದ್ ಮಾಡ್ಬಿಟ್ರೆ ಅವ್ರ ಹತ್ರ ಹೋದ್ರೆ, ಅಯ್ಯೋ ನಿಮ್ಗೆ ಏನೋ ದೇವ ಮೆತ್ಕೊಂಡಿದೆ, ಭೂತ ಇದೇ ಇರೋದೆಲ್ಲ ಹೊಟ್ಟೆನ ಒಂದೇನೆ. ಆದ್ರೆ ಅವ್ರು ಗೊತ್ತಿರೋರ ಹತ್ರ ಬೇರೆ ಬೇರೆ ತರ ಹೋದ್ರೆ ಅವ್ರವ್ರಿಗೆ ಗೊತ್ತಿರೋ ವಿಚಾರಗಳನ್ನ ಅವ್ರು ಸುಮ್ನೆ ಅವ್ರವ್ರ ಭಾಷೆನಲ್ಲಿ ಹೇಳ್ತಾರೆ. ಆದ್ರೆ ಯಾವುದೂ ಸರಿ ಇಲ್ಲ. ನಿಮ್ ಬಂದಿರೋ ಕರ್ಮ ಅನುಭವಿಸ್ಲೇಬೇಕು. ಅದು ಬಿಟ್ಟು ನಾವು ಎಲ್ಲಾದೋ ಮಾಡ್ತಾ ಇರೋದು, ಯಾರ್ಯಾರ ಹತ್ರ ಹೋದ್ರೆ ಅವ್ರವ್ರಿಗೆ ಏನೇನೋ ಹೇಳ್ತಾರೆ. ಅವ್ರು ಏನೇನೋ ಹೇಳದ್ದನ್ನೆಲ್ಲಾವುದು ಮನಸ್ಸು ನಂಬತ್ತೆ. ಯಾಕೆಂದ್ರೆ ಮನಸ್ಸು ವೀಕ್ ಆಗಿದೆ. ಸೊ ಆ ವೀಕ್ ಆಗಿರೋ ಮನಸ್ಸು ಏನಿಲ್ಲ, ಅವ್ರು ಅದ ಮಾಡು, ತಣ್ಣೀರು ಸ್ನಾನ ಮಾಡೋದ್ರೆ ತಣ್ಣೀರು, ಅಲ್ಲೆಲ್ಲೋ ಹೋಗು ಉಪವಾಸ ಆಗಿರು, ಇಲ್ಲ ಹೋಗು ಇದು ಮಾಡು, ಅದು ಮಾಡುತ್ತೆ. ಯಾವ್ದೋ ಬೂದಿ ಹೆಚ್ಚಕ್ಕೋ, ಯಾವ್ದೋ ಬೇವಿನ ಕಡ್ಡಿನಲ್ಲಿ ಹೊಡೆಸ್ಕೊ ಅಂದ್ರೆ ಅದು ಹೊಡೆಸ್ಕೊಳಕ್ ರೆಡಿ ಇದೆ. ಹೇಗೆ ನನ್ನ ಮನಸ್ಸು ಯಾವಾಗ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ಅಂದ್ರೆ ವಧುವರರಿಗೆ ಏನೋ ಸರಿಯಾಗಿ ಆಗ್ಲಿಲ್ಲ, ಗಂಡು ಹೆಣ್ಣು ಸರಿಯಾಗಿ ಆಗ್ಲಿಲ್ಲ, ಜೋಯಿಸರಿಗೆ ಲಂಚ ಕೊಟ್ಬಿಟ್ಟು ಆ ಗ್ರಹನ ತಿದ್ದುಬಿಡಿ ಅಂತ ಹೇಳಿ ಆ ಮನೆ ಈ ಮನೆ ತಿದ್ದುಬಿಡಿ ಅಂದ್ರೆ ಜೋಯಿಸನು ಜಾತಕದಿ, ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ಅಂದ್ರೆ ಅವನೇನಾದ್ರು ತಿದ್ದುಬಿಟ್ರೆ ಅದೇನು ಸರಿ ಹೋಗ್ಬಿಡುತ್ತಾ ನಿಮ್ ಕರ್ಮ? ಅವನೇನೋ ಲೆಕ್ಕಾಚಾರ ಹಾಕಿದ್ರೆ ಆಗೋದಿಲ್ಲ. ವಿಧಿ ಲೆಕ್ಕಾಚಾರ ಮುಂಚೆನೆ ಆಗಿದೆ. ಸೊ ಜೋಯಿಸ್ರಿಗೆ ಹೇಳಿ ಆ ಜಾತಕ ಈ ಜಾತಕ ಹೊಂದಿಸ್ಬಿಟ್ಟು ಮದುವೆ ಮಾಡಿದ್ದು ನಾಳೆ ಡೈವರ್ಸು ಆಗ್ಬೋದು. ಏನು ಜಾತಕ ನೋಡ್ದಲೆ ಮದುವೆ ಆಗಿದ್ದು ಮದುವೆ ಆಗಿ 100 ವರ್ಷನೂ ಚೆನ್ನಾಗಿರಬಹುದು. ಸೊ ಗ್ರಹಗತಿಯ ತಿದ್ದುವನೆ ನೀವು ಜೋಯಿಸರು ಅದು ಇದು ಅಂತ ಅಂದ್ಬಿಟ್ಟು, ಅಥವಾ ಡಾಕ್ಟ್ರು ಅಥವಾ ಭೂತ ಪ್ರೇತ ಅಥವಾ ಇನ್ಯಾವುದೋ ಮಾಟ ಮಂತ್ರ, ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ನೀವು ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಏನೆಲ್ಲ ಹೇಳಿ ನಿಮ್ ಮನಸ್ಸನ್ನ ಏನೇನು ವೀಕ್ ಆಗಿದೆಯೋ ಆ ವೀಕಲ್ಲೇನೆ ನಿಮ್ಮನ್ನ ಅಲ್ಲಾಡ್ಸಿ ನಿಮ್ಗೆ ಇನ್ನೊಂದಿಷ್ಟು ಕಷ್ಟ ಸುಖ ಎಲ್ಲ ಇದ್ ಮಾಡಿ ದೊಸ್ಸಪ್ಪ ಏನು ಬೇಡಪ್ಪ ಅನ್ನೋ ಲೆವೆಲ್ಗೆ ಮಾಡಿ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿದುದರ ಗತಿ ಸೃಷ್ಟಿ, ಅದೇ ವಿಧಿ. ನೀವು ಈ ಹುಟ್ಟಿತಿದ್ದಾಗ್ಲೇನೆ ವಿಹಿತವಾಗಿಹುದು ಅದರ ಗತಿ ಸೃಷ್ಟಿ ವಿಧಿ. ಈ ಗ್ರಹಗಳು ಅದು ಇದು ಅಂತ ಏನ್ ಹೇಳಿದ್ರೆ ಇರೋದು 9 ಗ್ರಹ, 850 ಕೋಟಿ ಜನಸಂಖ್ಯೆ ಇದೆ. 850 ಕೋಟಿಗೆ ನಿಮ್ಮೊಬ್ಬರಿಗೆ ಬಂದ್ಬಿಟ್ಟು ಗ್ರಹ ಏನು ಮಾಡಕ್ ರೆಡಿ ಇಲ್ಲ. ಗ್ರಹ ಅದು ಅದ್ರ ಪಾಡಿಗೆ ಸುತ್ತ, ನಾವಿರೋದು 100 ವರ್ಷ, ಗ್ರಹಗಳೆಲ್ಲ ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ಇದೆ. ನಮ್ಮೊಬ್ಬನ ಮೇಲೆ ಏನೋ ಸೀಳು ತೀರಿಸ್ಕೋಬೇಕು ಅಂತ ಯಾವ ಗ್ರಹಕ್ಕೂ ಏನಿಲ್ಲ. ದೇವರಿಗೆ ನಾವು ಕೆಟ್ಟದ್ ಮಾಡ್ಬೇಕು ಒಳ್ಳೇದ್ ಮಾಡ್ಬೇಕು ಅಂತ ಅನ್ನೋದು ಏನಿಲ್ಲ. ನನ್ನ ಕರ್ಮ ಏನಿದೆ ಅದು ಆಗ್ತಾ ಇದೆ. ವಿಹಿತವಾಗಿಹುದು ಅದರ ಗತಿ ಸೃಷ್ಟಿ ವಿಧಿ ಅಂದ್ರೆ ನಾನು ಹುಟ್ಟತಾ ಇದ್ದಾಗ್ಲೇನೆ ನನ್ನ ಹಣೆಯಲ್ಲಿ ಏನು ಬರ್ದಿದೆ ಅಂತಂದ್ರೆ ಕರ್ಮ, ಆ ಕರ್ಮದ ಪ್ರಕಾರ ಎಲ್ಲ ಅದರ ಗತಿ, ಅದರದ್ದು ಹೇಗೆ ಹೋಗ್ಬೇಕು ಅನ್ನೋದು ಆಲ್ರೆಡಿ ಸೃಷ್ಟಿಯಿಂದನೇ ಆ ಮೊದಲಿಂದನೇ ಶುರು ಆಗ್ಬಿಟ್ಟಿದೆ. ಸೊ ಹಾಗಾಗಿ ನೀವು ಆ ದೇವಸ್ಥಾನಕ್ಕೆ ಹೋದೆ, ಈ ದೇವಸ್ಥಾನಕ್ಕೆ ಹೋದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಆ ಡಾಕ್ಟರ್ ಹತ್ರ ಹೋದೆ, ಈ ಡಾಕ್ಟರ್ಗೆ ಹೋದ್ರೆ ಇದೆಲ್ಲ ಅದುವೇ ಏನಾಗುತ್ತೆ? ಏನೂ ಆಗಲ್ಲ. ಸಹಿಸಿದಲ್ಲದೆ ಮುಗಿಯದ ಆವ ದೆಸೆ ಬಂದೊಡೆ ಅಂತ. ಅಂದ್ರೆ ಏನಾದ್ರೂ ಕಷ್ಟ ಬಂದಿದ್ದನ್ನ ಅನುಭವಿಸ್ಲೇಬೇಕು. ಕಾಯಿಲೆ ಬಂತ ಅನುಭವಿಸ್ಬೇಕು, ಕಷ್ಟ ಬಂತ ಅನುಭವಿಸ್ಬೇಕು. ಡಾಕ್ಟರ್ ಹತ್ರ ಹೋಗ್ಬೋದು, ದುಡ್ಡು ಖರ್ಚು ಮಾಡ್ಕೋಬಹುದು, ಉಯಿಸ್ಕೋಬಹುದು, ಎಲ್ಲ ಮಾಡ್ಬೋದು. ಆದ್ರೆ ವಾಸಿ ಆಯ್ತು ಅಂತ ಏನಿಲ್ಲ, ಇನ್ನೊಂದು ಏನೋ ಸೈಡ್ ಎಫೆಕ್ಟ್, ಇನ್ನೊಂದು ಏನೋ ಆಗುತ್ತೆ. ಸೊ ಒಟ್ನಲ್ಲಿ ಎಲ್ಲಾ ಬಂದಿದ್ದನ್ನ ಸಹಿಸಿದಲ್ಲದೆ ಮುಗಿಯದ ಆವ ದೆಸೆ ಬಂದೊಡ. ಈ ರಾಹು ದೆಸೆ ಬಂದ್ಬಿಟ್ರೆ ಒಳ್ಳೇದಾಗುತ್ತೆ, ಕುಜ ದೆಸೆ ಬಂದ್ರೆ ಒಳ್ಳೇದಾಗುತ್ತೆ, ಶನಿ ದೆಸೆ ಬಂದ್ರೆ ಒಳ್ಳೇದಾಗುತ್ತೆ, ಈ ದೆಸೆ ಬಂದ್ರೆ ಅಂತಂದ್ರೆ ಯಾವ ದೆಸೆನೋ ಒಂದಾದ್ಮೇಲೆ ಒಂದ್ ದೆಸೆ ಬಂದೇ ಬರುತ್ತೆ. ಸೊ ಈ ವರ್ಷದಲ್ಲಿ ಹುಟ್ಟಿದೀರಾ ಅಂತಂದ್ರೆ ನಿಮ್ಗೆ ಮೊದಲನೇ ದೆಸೆ ರವಿ ದೆಸೆ ಬಂದ್ರೆ ಆಮೇಲೆ ಇನ್ನೊಂದು ಬರುತ್ತೆ. ಆ ದೆಸೆಗಳೆಲ್ಲ ಬರ್ತಾ ಇರುತ್ತೆ. ಅದನ್ನೇನು ಅಯ್ಯೋ ಆ ದೆಸೆ ಬಂದ್ಬಿಟ್ರೆ, ಕುಜ ಬಂದ್ಬಿಟ್ರೆ ನಂಗೆ ಬೇಜಾರಾಗತ್ತೆಪ್ಪ, ನನಗೆಲ್ಲ ಹಾಳಾಗತ್ತಂತೆ ಬರ್ದಿದ್ದಾರೆ ಶಾಸ್ತ್ರದಲ್ಲಿ ಅಂತಂದ್ರೆ ಅದನ್ನ ತಪ್ಪಿಸ್ಕೊಂಡು ಓಡೋಗಕ್ ಆಗಲ್ಲ. ಹಾಗಾಗಿ ಏನು ಬರುತ್ತೋ ಅದನ್ನೆಲ್ಲ ಸಹಿಸಿದಲ್ಲದೆ ಮುಗಿಯದ ಆವ ದೆಸೆ ಬಂದೊಡನ್. ಸಹಿಸಿದಲ್ಲದೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಅನುಭವಿಸೇ ತೀರ್ಬೇಕು, ಸಹಿಸಿನೇ ಆಗ್ಬೇಕು. ಸಹಿಸಿದಲ್ಲದೆ ಮುಗಿಯದಾವ ದೆಸೆ ಬಂದೊಡೆ ಸಹನ ವಜ್ರದ ಕವಚ.
ಅದಕ್ಕೆ ಬೇಕಾಗಿರೋದು ನನ್ನ ಮನಸ್ಸಿನ ತಾಳ್ಮೆ, ನನ್ನ ಮನಸ್ಸಿನ ಸಹನೆ. ಯಾರು ಕಲ್ತ್ಕೊಳ್ತಾರೋ ಅದೇ ವಜ್ರದ ಕವಚ. ಇನ್ಯಾರು ಬಂದು ಏನು ಅಲ್ಲಾಡ್ಸಕ್ಕಾಗಲ್ಲ. ನನ್ನ ಸಹನೆನ ನಾನು ಪಡ್ಕೊಂಡ್ರೆ, ನನ್ನ ಸಹನೆನ ಬೆಳೆಸ್ಕೊಂಡ್ರೆ ಅದೇ ನನ್ನ ವಜ್ರದ ಕವಚ ತರ. ಯಾವ ದೆಸೆ ಬಂದ್ರು ನಾನು ಅಲ್ಲಾಡ್ಸಲ್ಲ, ಯಾವ ವಿಧಿ ಬಂದ್ರು ನಾನೇನು ಅಲ್ಲಾಡ್ಸಕ್ಕಾಗಲ್ಲ. ಆ ಒಂದು ತಾಳ್ಮೆ, ಆ ಒಂದು ಸಹನೆ ಪಡ್ಕೊಂಡ್ರೆ ನಾನು ಜೀವನದಲ್ಲಿ ಪಾಸ್ ಆಗ್ಬೋದು, ಜೀವನದಲ್ಲಿ ಮುಂದೆ ಹೋಗ್ಬೋದು, ಸಂತೋಷದಿಂದ ನಾವು ಇದೇ ಪ್ರಪಂಚದಲ್ಲಿ ಜೀವನ ಮಾಡ್ಬೋದು ಅಂತ ಹೇಳೋದು. ಗ್ರಹ ಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿಹುದು ಅದರ ಗತಿ ಸೃಷ್ಟಿ ವಿಧಿಯಂ, ಸಹಿಸಿದಲ್ಲದೆ ಮುಗಿಯದಾವ ದೆಸೆ ಬಂದೊಡೆ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ಏನ್ ವಜ್ರದ ಕವಚ? ಸಹನೆ. ಸಹನೆನೇ ನಾವು ಯಾವಾಗ ನಮ್ಗೆ ಸಹನೆನೇ ಇಲ್ಲ, ಎಲ್ಲದಕ್ಕೂ ತಕ 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 ಅಂತ ಕುಣಿದ್ ಬಿಡ್ತೀವಿ. ಯಾರ ಮೇಲೋ ಬೈಯೋದು, ಯಾರನ್ನೋ ಅನ್ನೋದು, ಅವರಿಂದ ಆಯ್ತು ಅನ್ನೋದು, ಇವರಿಂದ ಆಯ್ತು ಅನ್ನೋದು, ಎಲ್ಲ ನಮ್ಮ ಮನಸ್ಸಿನ ಬರೀ ಡಾನ್ಸ್. ಮನಸ್ಸಿನ ಡಾನ್ಸ್ನ ಆಡೋದನ್ನ ನಿಲ್ಲಿಸ್ಕೊಂಡ್ರೆ ನನ್ನ ಮನಸ್ಸು ಏಕಾಂತಕ್ಕೆ ಬಂದು ನನ್ನ ಮನಸ್ಸು ಸುಖನ ಅನುಭವಿಸೋದಕ್ಕೆ ರೆಡಿ ಆಗುತ್ತೆ. ಕಷ್ಟಗಳೇ ಇಲ್ದರೆ ಇರೋ ತರ ನನ್ನ ಮನಸ್ಸಿಗೆ ಭಾಸ ಆಗುತ್ತೆ. ಕಷ್ಟ ಬರ್ತಾ ಇರೋ ದೇಹಕ್ಕಲ್ಲ, ಮನಸ್ಸಿಗೆ ಬರೋದು. ಸೊ ಅವ್ರು ಯಾರೋ ಅಂದ್ರು ಅಂತಂದ್ರೆ ಮನಸ್ಸಿಗೆ, ದೇಹಕ್ಕೆ ಏನಾರು ಆಗುತ್ತಾ? ಅವ್ರು ಬೈದ್ಬಿಟ್ರು, ಅವ್ರು ಅವಮಾನ ಮಾಡಿದ್ರು ಅಂತಂದ್ರೆ ಯಾರಿಗ ಆಗ್ತಾ ಇದೆ? ದೇಹಕ್ಕೆ ಏನು ಆಗ್ತಾ ಇಲ್ಲ, ನನ್ನ ಮನಸ್ಸಿಗೆ ಆಗ್ತಾ ಇದೆ. ಅವ್ರು ಬೈದ್ರು, ಅವ್ರು ಆಡ್ಕೊಂಡ್ರು ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಸಹನೆ ಇರಬೇಕು. ಅವ್ರು ಅಂದ್ಕೋತಾರಪ್ಪ, ಅವ್ರು ಅಂತಾರೆ, ಅವ್ರು ಅನ್ನೋದಕ್ಕೆ ನಾನು ಎಷ್ಟೇ ಚೆನ್ನಾಗಿದ್ರು ಅಂದೇ ಅಂತಾರೆ ಅನ್ನೋದನ್ನ ನಾನು ತೀರ್ಮಾನ ಮಾಡ್ಕೊಂಡಾಗ ನನಗೆ ಸಹನೆ ಬರುತ್ತೆ. ಅವ್ರು ಆಡ್ಕೊಂಡ್ರೆ, ಅವ್ರು ಅವಮಾನ ಮಾಡಿದ್ರೆ ಯಾವುದು ನನಗೆ ತಟ್ಟಲ್ಲ. ನೀವು ಮನಸ್ಸಿನ ಒಳಗಡೆ ಬಾಗಿಲನ್ನ ತೆಗೆದು ಒಳಗು ಬಾ ಅಂತ ಬಿಟ್ಕೊಂಡ್ರೆ ಬಂದು ಅದು ನಿಮ್ಮನ್ನ ತಟ್ಟತ್ತೆ ಹೊರತು, ನಿಮ್ಮ ಮನಸ್ಸಿನ ಬಾಗಿಲನ್ನ ಭದ್ರವಾಗಿ ಹಾಕೊಂಡಿದ್ರೆ ಹೊರಗಡೆಯಿಂದ ಬಂದಿದ್ ಯಾವುದು ಒಳಗಡೆ ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡಕ್ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಿನ ಬಾಗಿಲನ್ನೇ ಭದ್ರ ಮಾಡ್ಕೊಳ್ಳೋದಲ್ಲೇ ನೀವು ಬಾಗಿಲು ಓಪನ್ ಆಗಿ ಇಟ್ಬಿಟ್ಟು ನನಗೆ ಏನು ತೊಂದರೆ ಆಗ್ಬಾರ್ದು, ನನಗೆ ಯಾವುದು ಹೊರಗಡೆಯಿಂದ ಅಂದ್ರೆ ನಾನೇ ವೀಕ್ ಆಗಿದ್ದೀನಿ. ಬಾಗಿಲು ತೆಗೆದಿಟ್ಬಿಟ್ಟು ನಮ್ಮ ಮನೇಲಿ ಕಳ್ತನ ಆಗ್ಬಾರ್ದು ಅಂತಂದ್ರೆ ಎಲ್ಲಾದು ಹಾಗೆ ಆಗುತ್ತೆ. ಹಾಗಾಗಿ ನಾನು ಮಾಡಬೇಕಾಗಿರೋದು ನನ್ನ ಮನಸ್ಸನ್ನ ಏಕಾಗ್ರತೆಗೆ ತರಬೇಕು. ನನ್ನ ಮನಸ್ಸನ್ನ ಮಾಡಿಕೊಂಡು ನನ್ನ ಕರ್ಮ ಈ ಏಕಾಗ್ರತೆಗೆ ಬರ್ತಿದ್ದಾಗೆ ನಾನು ದುಷ್ಕರ್ಮಗಳು ಮಾಡೋದು ಕಡಿಮೆ ಆಗಿ, ಯಾವ ಕರ್ಮಗಳ ತಿರ್ಗಾ ಹೊಸ ಕರ್ಮಗಳು, ಆಗಾಮಿ ಕರ್ಮಗಳು ಇಲ್ದಲೇನೆ ಮುಂದಿನ ಜನ್ಮದಲ್ಲಿ ಸಂಚಿತ ಕರ್ಮ ಕಳಕ್ತಾ ಬಂದು ಬೇಗ ಮುಕ್ತಿಯ ಕಡೆಗೆ ನಾವು ಹೋಗ್ಬೋದು ಅಂತ ಹೇಳ್ತಾರೆ. ಸೊ ಅದು ಆ ಪದ್ಯದ ಇದು. ಸೊ ಅದಕ್ಕೆ ಏನ್ ತೊಂದರೆ ಏನಿದೆ, ಹಾಗೆ ಯಾಕೆ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ 829ನೇ ಶ್ಲೋಕ. ಕೊಳದ ಜಲ ನಿನ್ನ ಮನ ಅದರೊಳಗಿಳಿಯೇ, ತಳದ ಕಸ ತೇಲುತ್ತ ಬಗ್ಗಡಬಹುದು, ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ. ನನ್ನ ಮನಸ್ಸಿನ ಶಾಂತಿ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಯಾಕೆ ನನ್ನ ಮನಸ್ಸಿಗೆ ಶಾಂತಿ ಸಿಗ್ತಾ ಇಲ್ಲ, ನನ್ನ ಮನಸ್ಸಲ್ಲಿ ಯಾಕೆ ಹೀಗೆಲ್ಲ ತಕ ಅಂತ ಕುಣಿತಾ ಇದೆ ಅಂತನ್ನೋಕೆ, ಕೊಳದ ಜಲ ನಿನ್ನ ಮನ ಲೋಗರದ ಒಳಗಿಳಿಯೇ, ತಳದ ಕಸ ತೇಲುತ್ತಾ ಬಗ್ಗಡಬಹುದು ಅಂತ. ಸೊ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಊರಿಗೊಂದೊಂದು ಕೆರೆ ಇರ್ತಾ ಇತ್ತು. ಆ ಕೆರೆನಲ್ಲೇ ಅವರ ದಿನನಿತ್ಯದ ಜೀವನ ಎಲ್ಲ ಅದು ಅಲ್ಲೇ ಆಗೋದು. ದನ ತೊಳೆಯಕ್ ಬರೋರು ಅಲ್ಲೇ ಬರೋರು, ಪಾತ್ರೆ ತೊಳೆಯಕ್ ಬರೋರು ಅಲ್ಲೇ ಬರೋದು, ಬಟ್ಟೆ ಒಗೆಯಕ್ ಬರೋರು ಅಲ್ಲೇ ಒಗೆಯೋದು. ಅವ್ರದ್ದು ಕೃಷಿಗಳದ್ದು ಏನ್ ಮಾಡಿರ್ತಾರೆ ಇದೆಲ್ಲ ಅದು ನೊಗ, ಆಮೇಲೆ ಉಳುಮೆ ಮಾಡೋದು, ಅದನ್ನ ತೊಳೆಯೋದಕ್ಕೂ ಅಲ್ಲೇ ಬರೋದು. ಏನೇನ್ ಮನೆಯಲ್ಲಿ ಕಸ ಹೊಲಸು ಎಲ್ಲ ಇದೆ ಅದನ್ನೆಲ್ಲ ತೊಳೆಯೋದಕ್ಕೆ ಊರಿನ ಕೆರೆ ಫ್ರೀ. ಎಲ್ಲ ಬಂದು ತೊಳೆಯೋದು ಎಲ್ಲ ಆಗ್ತಾ ಇತ್ತು. ಅಷ್ಟೆಲ್ಲ ತೊಳೆದ್ಬಿಟ್ಟು ಹೋದ್ರೆ ಬೆಳಗ್ಗೆ ಹೊತ್ತಿಗೆ ಆ ಕೆರೆ ತಣ್ಣಗಾಗಿ ತಿಳಿ ನೀರ ಮೇಲೆ ಇದ್ದು ಎಲ್ಲ ಕಸ ಕೆಳಗಡೆ ಹೋಗ್ತಾ ಇತ್ತು. ಅಂದ್ರೆ ಒಂದು ರಾತ್ರಿ ಯಾರು ಏನು ಕಷ್ಟ ಮಾಡದಲ್ಲೇ ಇರೋದ್ರಿಂದ ಹಾಗೆಲ್ಲ ತಿಳಿಯಾಗಿರ್ತಾ ಇತ್ತು. ತಿರ್ಗಾ ಬೆಳಗ್ಗೆ ಬಂದು ಜನ ಎಲ್ಲ ಓಡಾಡಿ ಅದ್ರೊಳಗಿರೋ ಕೆಸರೆಲ್ಲ ರಾಡಿ ಎಲ್ಲ ಆಗಿ ಕಸ ಎಲ್ಲ ತಕ ಅಂತ ಕುಣಿದು ತಿರ್ಗಾ ಎಲ್ಲ ಕೆಂಪಾಗಿ ನೀರಾಗಿರೋದು. ತಿರ್ಗಾ ಸಾಯಂಕಾಲ ಆಗ್ತಿದ್ದ ಹಾಗೇನೆ, ರಾತ್ರಿ ಆಗ್ತಿದ್ದ ಹಾಗೇನೆ ಆ ಕಸ ಎಲ್ಲ ಕೆಳಗಡೆ ಸೆಟ್ಲ್ ಆಗಿ
ತಿಳಿ ನೀರಾಗಿ ಮುಖ ಕಾಣೋ ಹಾಗೆ ಪ್ರತಿಬಿಂಬ, ಸೂರ್ಯನ ಪ್ರತಿಬಿಂಬ ಎಲ್ಲ ಕಾಣೋ ತರ ಆಗ್ತಾ ಇತ್ತು. ಅದೇ ತರ ಕೊಳದ ಜಲ ನಿನ್ನ ಮನ ಅಂತ ಹೇಳಿದ್ದಾರೆ. ಅಂದ್ರೆ ಆ ಕೊಳದ ಜಲ ಅಂತಂದ್ರೆ ಆ ಕೆರೆ ನೀರು ಹೇಗೆ ಇದೆಯೋ ಅದೇ ತರ ನಿನ್ನ ಮನಸ್ಸು. ಆ ಮನಸ್ಸಿನಲ್ಲಿ ಊರ್ನಲ್ಲಿರೋ ಜನ ಎಲ್ಲ ಬಂದು ಅವ್ರು ಹೇಗೆ ಕಸನೆಲ್ಲ ತೆಗೆದು ನಿನ್ ತಲೆ ಒಳಗೆ ತುಂಬ್ತಾರೋ ಆ ತರ ತುಂಬ್ಕೊಳಕ್ಕೆ ಬಿಟ್ರೆ ನೀನು ಏನಾಗುತ್ತೆ, ನಿನ್ನ ಮನಸ್ಸಿನಲ್ಲಿರೋ ಕಸಾನು ಎದ್ದು 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 ಕುಣಿತಾ ಇರುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕುಣಿತಾ ಇರುತ್ತೆ. ಅಟ್ಲೀಸ್ಟ್ ಕೆರೆನಲ್ಲಿ ಕೆಲಸ ಮಾಡೋರು, ಕೆರೆನಲ್ಲಿ ತೊಳೆಯಕೊಂಡ್ ಬರೋರು ಎಲ್ಲಾರು ಒಂದು ಸೂರ್ಯ 5 ಗಂಟೆ 6 ಗಂಟೆ ಮುಳುಗ್ತಾನೆ ಅಂದ್ರೆ ಆಮೇಲಿಂದ ಬೆಳಗ್ಗೆ 7 ಗಂಟೆವರೆಗೂ ಯಾರು ಕೆರೆ ಕಡೆಗೆ ಹೋಗ್ತಾ ಇರ್ಲಿಲ್ಲ, ಶಾಂತವಾಗಿರ್ತಾ ಇತ್ತದು. ಆದ್ರೆ ಈಗಿನ ನಮ್ಮ ಇದರಲ್ಲಿ ಮೊಬೈಲ್ ಇದೆ, ಯಾರೋ ಅಲ್ಲಿಂದ ಮೆಸೇಜ್ ಕಳಿಸ್ತಾರೆ, ಅವಮಾನ ಆಗುತ್ತೆ, ಇವನ್ ಯಾರೋ ಮಾಡ್ತಾರೆ, ಸಂತೋಷ ಆಗುತ್ತೆ, ನನ್ನ ಮನಸ್ಸಿಗೆ ರೆಸ್ಟ್ ಎಲ್ಲಿದೆ? ಸೊ ಹಾಗೆ ನನ್ನ ಕೊಳದ ಜಲ ನಿನ್ನ ಮನ, ನನ್ನ ಮನಸ್ಸನ್ನ ಆತರ ಪಬ್ಲಿಕ್ ಕೆರೆ ತರ ಮಾಡಿಟ್ಬಿಟ್ರೆ ಹೋಗೋರು ಬರೋರೆಲ್ಲ ಗಲೀಜ್ ಮಾಡ್ತಾ ಇದ್ರೆ ನನ್ನ ಮನಸ್ಸಿನ ಕೆರೆಗೆ ಏನ್ ಮಾಡ್ಬೇಕು? ನನ್ನ ಮನಸ್ಸಿನ ಕೆರೆಗೆ ಗೇಟ್ ಹಾಕ್ಬೇಕು. ಹೊರಗಡೆ ಇರೋ ವಿಷಯಗಳೆಲ್ಲ ಯಾಕೆ ಬೇಕು ಅಂತ ನಾನೇ ಪ್ರಶ್ನೆ ಮಾಡ್ಬೇಕು. ಯಾಕೆ ಬೇಕು? ಊರ್ನಲ್ಲಿರೋ ಎಲ್ಲಾ ವಿಚಾರಗಳು, ಅಲ್ಲಿ ಯಾರೋ ನೇಣು ಹಾಕೊಂಡು ಸತ್ತೋದ್ರಂತೆ, ಇನ್ಯಾರೋ ಅಲ್ಲಿ ಆಕ್ಸಿಡೆಂಟ್ ಆಯ್ತಂತೆ, ಅಲ್ಯಾರೋ ಮದ್ವೆ ಮಂಟಪದಲ್ಲಿ ಇನ್ನೇನೋ ಆಯ್ತಂತೆ, ಇಲ್ಲೇ ಅದು ತಿಳ್ಕೊಂಡು ಏನ್ ಆಗ್ಬೇಕಾಗಿದೆ? ನನ್ನ ಮನಸ್ಸಿಗೆ ಯಾಕೆ ಬೇಕದು? ಸೊ ಬರೀ ಈ ತರದ ಅಲ್ಯಾವುದೋ ಬಾಂಬ್ ಹಾಕಿದ್ರಂತೆ, ಇಲ್ಲಿ ಯಾರೋ ಶೂಟ್ ಮಾಡಿದ್ರಂತೆ, ಅಲ್ಯಾರೋ ರೇಪ್ ಆಯ್ತಂತೆ, ಇಲ್ಲಿ ಯಾರೋ ಮರ್ಡರ್ ಮಾಡಿದ್ರಂತೆ, ಈ ತರ ವಿಚಾರಗಳು 60 ವರ್ಷದ ಕೆಳಗೂ ಹಾಗೆ ಇತ್ತು, ರಾಮನ್ ಕಾಲದಲ್ಲೂ ಹಾಗೆ ಇತ್ತು, ದಶರಥನ್ ಕಾಲದಲ್ಲೂ ಹಾಗೆ ಇತ್ತು, ಕೃಷ್ಣನ್ ಕಾಲದಲ್ಲೂ ಇದೇ ನ್ಯೂಸ್ಗಳೇ ಹೀಗೆ ಇತ್ತು. ಎಲ್ಲಾ ನ್ಯೂಸ್ಗಳು ನಾವು ಬೇಕು ಅಂತ ಅನ್ಕೊಳ್ಳೋದು ಯಾಕೆ? ನನ್ನ ಮನಸ್ಸಿನ ಒಳಗಡೆ ಈ ಪಬ್ಲಿಕ್ ಕೆರೆನಲ್ಲಿ ಬಂದು ಎಲ್ಲಾ ಗಲೀಜ್ ಮಾಡಿ ಹೋಗ್ತಾರಲ್ಲ, ಆ ತರ ಹೊರಗಿನ ವಿಷಯಗಳು ಬಂದು ನನ್ನ ಮನಸ್ಸಿನೊಳಗೆ ಗಲೀಜ್ ಮಾಡಿದ್ರೆ ಏನಾಗುತ್ತೆ? ತಳದ ಕಸ ಬೀಳುತ್ತಾ ಬಗ್ಗಡಬಹುದು. ನನ್ನ ಮನಸ್ಸಿನಲ್ಲೇನೆ ಏನೇನೇನೋ, ಅಯ್ಯೋ ಒಳ್ಳೇದು, ಅಯ್ಯೋ ಕಷ್ಟ, ಅಯ್ಯೋ ಸುಖ, ಅಯ್ಯೋ ಹಂಗಾಗೋಯ್ತಂತೆ, ಅಯ್ಯೋ ಹಿಂಗಾಗೋಯ್ತು. ಆ ಹೊರಗೆ ಏನಾಯ್ತು? ನಿಮ್ ಜೀವನದ ಟೈಮ್ ವೇಸ್ಟ್ ಆಯ್ತು. ನೀವು ಸುಖ ಪಡ್ಬೇಕಾಗಿದ್ದು, ನೀವು ಸಂತೋಷ ಪಡ್ಬೇಕಾಗಿದ್ದು, ನೀವು ಶಾಂತಿಯಿಂದ ಇರಬೇಕಾಗಿದ್ದು ಹಾಳಾಯ್ತು. ಏನ್ ಮಾಡ್ಬೇಕು? ತಳದ ಕಸ ತೇಲುತ್ತಾ ಬಗ್ಗಡಬಹುದು. ಪಬ್ಲಿಕ್ ಕೆರೆನಲ್ಲಿ ಕೆರೆ ಪಬ್ಲಿಕ್ ಆಗಿ ಎಲ್ಲ ಗಲೀಜ್ ಮಾಡೋ ತರ ನನ್ನ ಮನಸ್ಸನ್ನು ಎಲ್ಲಾ ಜನಗಳು ಪಬ್ಲಿಕ್ ಆಗಿ ಗಲೀಜ್ ಮಾಡಕ್ ಬಿಟ್ಕೊಂಡ್ರೆ ಏನಾಗುತ್ತೆ? ಹಾಗೆ ಆಗುತ್ತೆ. ಗಲೀಜಾಗಿ ಎಲ್ಲ ಮನಸ್ಸು ತಕ 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 ಅಂತ ಅಳ್ತಾ ಇರುತ್ತೆ, ದುಃಖ ದುಮ್ಮಾನದಲ್ಲೇ ಒದ್ದಾಡ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಕಲಕದ ಅದ್ದದೆ ಕೊಂಚ ಬೆಚ್ಚಿದ್ದೊಡೆ, ಕಲಕದ ಅದ್ದದೆ ಕೊಂಚ ಬಿಟ್ಟಿದ್ದೊಡೆ ಅಹುದು ಮರಳಿ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿ ಮಾತು. ಏನ್ ಹೇಳಿದ್ದಾರೆ ಅಂದ್ರೆ, ಈ ಮನಸ್ಸಿಗೆ ಆ ಹಾಳು ಬೇಡದಲ್ಲಿ ಇರೋ ವಿಷಯಗಳನ್ನು ಹಾಕದಲೇನೆ ಅದನ್ನ ಬಿಟ್ಟು ನಾನು ಸತ್ಸಂಗದ ಕಡೆಗೆ ಬಂದು, ಆತ್ಮವಿಚಾರದ ಕಡೆಗೆ ಬಂದು, ಆತ್ಮದ ಕಡೆಗೆ ನಾನು ಬರ್ತಾ ಇದ್ರೆ ಅವಾಗ ಆ ಹೊರಗಡೆ ವಿಚಾರಗಳು ಬೇಕಿಲ್ಲ ನನಗೆ. ತಿಳ್ಕೊಂಡು ಏನೂ ಆಗ್ಬೇಕಾಗಿಲ್ಲ. ಯುಕ್ರೇನ್ ನಲ್ಲಿ ಎಷ್ಟು ಕೆಜಿ ಬಾಂಬ್ ಹಾಕಿದ್ರು, ಎಷ್ಟು ಟನ್ ಬಾಂಬ್ ಹಾಕಿದ್ರು, ನಮ್ಮ ಮನೆಯಲ್ಲೇ ಆಯ್ತು ಬಾಂಬ್ ಹಾಕ್ಬೇಕಾ, ಯಾರೋ ಯುದ್ಧ ಆಗುತ್ತೆ ಬಂದಾಗ ಅನುಭವಿಸ್ಲೇಬೇಕು. ನಾವೇನು ಓಡೋಕ್ಕಾಗಲ್ಲ. ನಮ್ ಬೆಂಗಳೂರಿಗೆ ಬಾಂಬ್ ಹಾಕಿದ್ರು ಅಂತಂದ್ರೆ ಹಾಕಿರ್ತಾರೆ, ಏನು ಮಾಡಕ್ಕಾಗಲ್ಲ. ಏನಾಗುತ್ತೋ ಅದು ಅನುಭವಿಸ್ಬೇಕು. ಸಹಿಸಿದಲ್ಲದೆ ಬಿಡದು ಆವ ದೊಸೆ ಬಂದೊಡಮ್ ಅಂತ ಹೇಳಿದಾಗೆ ಏನ್ ಆಗ್ಬೇಕು ಅಂತ ಇರುತ್ತೋ ಅದಾಗುತ್ತೆ. ಈಗ ಅದು ಎಲ್ಲೋ ಆಗ್ತಾ ಇರೋದಕ್ಕೆಲ್ಲ ನೀವ್ ಯಾಕೆ ತಲೆ ಕೆಡಿಸ್ಕೋಬೇಕು? ಸಿದ್ದರಾಮಯ್ಯ ಹಾಗೇನೋ ಅಂದ, ಇವ್ರಿಗೆ ಯಾಕೋ ಈ ಪ್ರಪಂಚದಲ್ಲಿ ಏನೇನ್ ಆಗ್ಬೇಕು, ಹಿಂದೂ ಮುಸ್ಲಿಂ ಗಲಾಟೆ ಇರ್ಬೋದು, ಕ್ರಿಶ್ಚಿಯನ್ ಗಲಾಟೆ ಇರ್ಬೋದು, ಈ ಎಲ್ಲಾ ಕಾಲದಲ್ಲೂ ಇದೆ. ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನ ಅವಹೇಳನ ಮಾಡೋದು, ಅವ್ರನ್ನ ನಿರ್ನಾಮ ಮಾಡಕ್ಕೆ ಗಜ್ನಿ ಮಹಮ್ಮದ್, ಗೋರಿ ಮಹಮ್ಮದ್ ಬಂದು ದೇವಸ್ಥಾನಗಳನ್ನೆಲ್ಲ ಹೊಡೆದು ಎಲ್ಲಾ ಮಾಡಿ, ಹಾಗಂತ ಏನಾದ್ರು ಹಿಂದೂ ಧರ್ಮ ಹೊರಟೋಯ್ತಾ? ಹೋಗ್ಲಿಲ್ಲ. ಹಾಗಂತ ನಮ್ಮ ಧರ್ಮದಲ್ಲಿ ಇಲ್ವಲ್ಲ, ಬೇರೆಯವ್ರನ್ನೆಲ್ಲ ಸಾಯಿಸ್ಬೇಕು, ಬ್ಲಡ್ ಶೆಡ್ ಮಾಡು, ನಮ್ಗೆ ಅಹಿಂಸಾನೇ ಇರೋದ್ರಿಂದ ನಮ್ಗೆ ಇನ್ನೊಬ್ರನ್ನ ಕೊಲ್ಲುವಂತ ವಿಚಾರಗಳು ಇಲ್ವೇ ಇಲ್ಲ. ನಮ್ಗೆ ಕ್ಷಾತ್ರ ಧರ್ಮಕ್ಕಿನ್ನ ನಮ್ಗೆ ಸದ್ಗುಣ ಸಗುಣದಿಂದ ನಾವು ಮೋಕ್ಷ ಪಡೆಯೋದು ಅಂತ ಹೇಳಿ ಮಾಡಿರೋದ್ರಿಂದ ನಾವು ಹಾಗಂತ ಯಾರೋ ಇದಾಗಿಲ್ಲ. ಸತ್ತಿರಬಹುದು ಜನ, ಆದ್ರೆ ಧರ್ಮದಲ್ಲಿ ಶಾಂತವಾಗಿ ಇದೆಯಾ? ಅವರೆಲ್ಲ ಅಷ್ಟೆಲ್ಲ ಮಾಡ್ಕೊಂಡು ಶಾಂತವಾಗಿದಾರ? ಇಲ್ಲ. ಸೊ ಹಾಗಾಗಿ ಇದೆಲ್ಲವುದು ಎಲ್ಲಾ ಕಾಲದಲ್ಲೂ ಇದ್ದಿದ್ದೇ. ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡೆ
ಅಹುದು ಮರಳಿ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ. ಈ ಮನಸ್ಸನ್ನ ಪಬ್ಲಿಕ್ ಕೆರೆ ಮಾಡದಲ್ಲೇನೆ, ಬಂದವರೆಲ್ಲ ಕಚಡ ತೊಳ್ಕೊಳ್ಳೋದಕ್ಕೆ ಬಿಡದಲ್ಲೇನೆ ನನ್ನ ಮನಸ್ಸಿಗೆ ಗೇಟ್ ಹಾಕಬೇಕು, ಬಾಗಿಲು ಹಾಕಬೇಕು. ಹಾಕ್ಬಿಟ್ಟು ಅದನ್ನ ಸ್ವಲ್ಪ ರೆಸ್ಟ್ ಕೊಟ್ರೆ ಮನಸ್ಸಿನಲ್ಲಿ ಏಳ್ತಾ ಇರೋ ತರಂಗಗಳು ಕಡಿಮೆ ಆಗಿ ಮನಸ್ಸು ತಿಳಿಯಾಗಿ ಶಾಂತಿ ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ಆ ಶಾಂತಿ ಬರೋದನ್ನ ನಾವು ಮಾಡ್ಕೋಬೇಕು. ಸೊ ಅಂತ ಹೇಳೋಕೆ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ. ಕೊಳದ ಜಲ ನಿನ್ನ ಮನ ಲೋಗರ ಅಂದ್ರೆ ಜನಗಳು, ಲೋಗರದ ಅದರೊಳಗೆ ಇಳಿಯೆ ಅಂದ್ರೆ ಈ ಜನಗಳೆಲ್ಲ ಬಂದು ಕೆರೆ ಒಳಗೆ ಇಳಿದ್ರೆ ಏನಾಗುತ್ತೆ? ತಳದ ಕಸ ತೇಲುತ್ತಾ ಬಗ್ಗಡಬಹುದು, ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡಬಹುದು, ಮರಳಿ ತಿಳಿಯಹುದು ಮಂಕುತಿಮ್ಮ ಅಂತ. ತುಂಬಾ ಚೆನ್ನಾಗಿರೋ ಪದ್ಯನ, ತುಂಬಾ ಚೆನ್ನಾಗಿರೋ ಕಗ್ಗ, ನಮ್ಗೆ ಜೀವನಕ್ಕೆ ನಿಜವಾಗಿ ಹೇಳ್ಬೇಕಾಗಿರೋಂಥ. ನಮ್ಗೆ ಹೊರಗಿನವ್ರು ಬಂದು ಹಾಕುವಂತ ಕಸಕ್ಕಿಂತ ಹೆಚ್ಚಾಗಿ ನಾವೇ ಮಾಡ್ಕೊಳ್ಳೋ ಕಸಗಳು ಬೇಕಾದಷ್ಟಿದೆ. ಫಾರ್ ಎಕ್ಸಾಂಪಲ್, ಬೆಳಗಾಗಿದ್ದು ನಾವು ಹೋಗ್ಬೇಕು, ಆಫೀಸಿಗೆ ಹೋಗ್ಬೇಕಾದ್ರೆ ಕರೆಂಟ್ ಇಲ್ಲ, ಬಾತ್ರೂಮಲ್ಲಿ ಗೀಸರು ಹೀಟರ್ ಇಲ್ಲ, ಸ್ನಾನ ಮಾಡಕ್ಕಾಗಲ್ಲ. ಈ KEB ಅವರಿಗೆ ಏನ್ ಬುದ್ಧಿ ಇಲ್ಲ, ಹಾಗಿಲ್ಲ ಹೀಗಿಲ್ಲ, ನನ್ನ ಹೆಂಡತಿಗೆ ಎಷ್ಟು ಹೇಳಿದ್ರು ಬೆಳಗ್ಗೆನೆ ಸ್ವಿಚ್ ಹಾಕಲ್ಲ, ಹಾಕಲ್ಲ, ಹೀಗ ಹಾಕಲ್ಲ, ಕೂಗಾಡಿ ಮಾಡಿ ಕೊನೆಗೆ ಥಂಡಿ ಸ್ನಾನ ಮಾಡ್ಬೇಕು, ಇಲ್ಲ ಸ್ನಾನ ಮಾಡಿದ್ರೆ ಹೋಗ್ಬೇಕು. ಇರೋದು ಎರಡೇ ಆಪ್ಷನ್ ನಿಮಗೆ. ಏನ್ ಕೂಗಾಡಿ ಕಿರ್ಚಾಡಿ ಏನ್ ಮಾಡಿದ್ರು ಕರೆಂಟ್ ಬಂದು ನೀನ್ ಕರೆಂಟ್ ಕೊಡಲ್ಲ, ಈಗ ನೀನ್ ಆಫೀಸ್ಗೆ ಹೋಗೋ ಟೈಮ್ ಹೋಗ್ಲೇಬೇಕು ಅಂತಂದ್ರೆ ಸ್ನಾನ ಮಾಡ್ಬಿಟ್ಟು ಹೋಗ್ಬೋದು, ಇಲ್ಲ ತಣ್ಣಿ ಸ್ನಾನ ಮಾಡ್ಬೇಕು, ಇಲ್ಲ ಅದ್ರ ಕೈಕಾಲು ಮುಖ ತೊಳ್ಕೊಂಡು ಹೋಗ್ಬೇಕು. ಎರಡೇ ಆಪ್ಷನ್ ಇರೋದು. ಸೊ ಈ ಎರಡು ಆಪ್ಷನ್ ಬಿಟ್ಟು ಬೇರೆ ಏನೆಲ್ಲ ತಕ್ಕ ಅಂತ ಕುಣಿತಾ ಇದೀವಿ ಅಂದ್ರೆ ಅದೆಲ್ಲ ನನ್ನ ಮನಸ್ಸಿನಲ್ಲಿ ನಾನೇ ಮಾಡ್ಕೊಳ್ತಾ ಇರೋ ಕೊಳೆ. ಸೊ ಇದಪ್ಪ ಅದೊಂದು ಇನ್ಸಿಡೆಂಟ್. ಕರೆಂಟ್ ಇಲ್ಲ, ಹೌದು ಕರೆಂಟ್ ಇಲ್ಲಪ್ಪ, ಅದನ್ನ ನಾನೇ ಅಂದ್ಕೋಬೇಕು. ಕರೆಂಟ್ ಇಲ್ಲ, ಹೌದು, ಏನ್ ಮಾಡಕ್ಕಾಗತ್ತೆ? ಯಾರಿಗೇನ್ ಬೈತೀರಾ? ಕರೆಂಟ್ ಇಲ್ಲ, ಅಷ್ಟೇ ಅಂದ್ಕೊಂಡ್ಬಿಟ್ರೆ ಆಗೋಯ್ತಲ್ವಾ? ಅದಕ್ಕೆಲ್ಲ ಕೂಗಾಡೋದು ಕೆಳ ಮಾಡ್ಕೊಳ್ಳೋದು, ನನ್ನ ಕಸಾನ ನಾನೇ ಮೇಲೆ ಎತ್ಕೊಂಡು ಕುಣಿದು ತಪಾಕ ಅಂತ. ಸೊ ಗ್ಯಾಸ್ ಇಲ್ಲ ಅಂತಂದ್ರೆ ಏನು? ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ದಲೇ ಇರ್ಬೋದು, ನೀವು ಹೋಟ್ಲ್ ತಿನ್ಬೇಕಾಗ್ಬೋದು, ಅವ್ರ ಹೋಟ್ಲ್ ತಿನ್ಬೇಕಾಗ್ಬೋದು, ಅಥವಾ ಇನ್ನೇನೋ ಕಾಫಿ ಇಲ್ದಲೇ ಇದ್ರೆ ಏನು ಒಂದ್ ದಿವಸ. ಆಮೇಲೆ ಬರುತ್ತೆ ಗ್ಯಾಸ್ 10 ಗಂಟೆಗೆ ಅಂದ್ರೆ, ಆಮೇಲೆ ಅಡಿಗೆ ಮಾಡ್ಕೊಂಡ್ರೆ ಬೆಳಗ್ಗೆ 1 ಲೋಟ ಕಾಫಿ ಕುಡಿಲಿಲ್ಲ ಅಂದ್ರೆ ಏನ್ ಪ್ರಾಣ ಹೋಗಲ್ವಲ್ಲ? ಹೌದಪ್ಪ, ಗ್ಯಾಸ್ ಇಲ್ಲ ಅನ್ನೋದೊಂದು ಸಣ್ಣ ವಿಷಯ, ಕರೆಂಟ್ ಇಲ್ಲ ಅನ್ನೋದೊಂದು ಸಣ್ಣ ವಿಷಯ. ಅದು ಬಿಟ್ಬಿಟ್ಟು ನಾನೇ ತಕ ಅಂತ ಕುಣಿಸ್ತಾ ಇದ್ರೆ ನನ್ನ ಕೊಳೆನ ನಾನೇ ಮೇಲೆ ಎಲ್ಲ ಮಾಡ್ಕೊಂಡು ದಿನಪೂರ್ತಿ ನಾನು ಮನಸ್ಸನ್ನ ಹಾಳು ಮಾಡ್ಕೊಂಡು, ಸಂಸಾರದಲ್ಲಿ ಇರೋರ ಹತ್ರನೂ ಹಾಳು ಮಾಡ್ಕೊಂಡು, ಆಫೀಸ್ಗೆ ಹೋಗಿ ನಾನು ಈ ಕೆಟ್ಟ ಮನಸ್ಸಲ್ಲಿ ಆಫೀಸ್ಗೆ ಹೋದ್ರೆ ಅಲ್ಲೂ ಎಲ್ಲಾರ ಹತ್ರನೂ ಜಗಳ ಕಾಯ್ಕೊಂಡು, ಕೆಲ್ಸನೂ ಸರಿಯಾಗಿ ಮಾಡ್ದಲೆ, ಮಾಡಿದ್ದೆಲ್ಲ ತಪ್ಪಾಗಿ, ಎಲ್ಲ ಯಾರು ಮಾಡಿದ್ದು? ನಾನೇ ಮಾಡ್ಕೊಂಡಿದ್ದು. ನನಗೆ ಸರಿಯಾಗಿ ಈ ವಿಚಾರಗಳು ಸರಿ ಗೊತ್ತು ಮಾಡ್ಕೊಳ್ಳದಲ್ಲೇ ಇದ್ರೆ ಇದಕ್ಕೆ ಏನ್ ಹೇಳ್ಬೇಕು? ಸೊ ಏನಾಗುತ್ತೆ, ನಾವು ಯಾವ್ದನ್ನು ಅಲ್ಲಿಗೆ ಬಿಡಕ್ ರೆಡಿನೇ ಇಲ್ಲ. ಆಫೀಸಲ್ಲಿ ಬೆಳಗ್ಗೆ ಆಫೀಸಲ್ಲಿ ಹೋಗಿ ಹೀಗೆ ತರ ಎಲ್ಲ ಬೇಜಾರು ಮಾಡ್ಕೊಂಡು ಹೋದ್ರೆ ಆಫೀಸಲ್ಲಿ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತ ಬಾಸ್ ಬೈತಾನೆ. ಬಾಸ್ ಇರೋದೇ ಬೈಯಕ್ಕೆ. ಬಾಸ್ ಅಂದ್ಮೇಲೆ ಅವ್ನ್ ಸಂಬಳ ಕೊಡ್ತಾ ಇದ್ದಾನೆ, ಅವನಿಗೆ ಅವ್ನು ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ, ಬೈತಾನೆ. ಸೊ ಬೈತಾನೆ ಅಂತಂದ್ರೆ ಬೈಸ್ಕೊಂಡಿದ್ದ ಮಧ್ಯಾಹ್ನ 12 ಗಂಟೆ ಆಯ್ತು. ರಾತ್ರಿಗೆ ಬರ್ಬೇಕಾದ್ರೆ, ಸಾಯಂಕಾಲ ಬರ್ಬೇಕಾದ್ರೇನೆ ಆಫೀಸಿಂದಾನೆ ಇವನು ಬೇಜಾರು ಮಾಡ್ಕೊಂಡು ಸಿಟ್ಕೊಂಡು ಹೆಂಡತಿ ಮಕ್ಳ ಮೇಲೆಲ್ಲ ಆಫೀಸಿನ ಸಿಟ್ಟನ್ನ ತೀರ್ಸಿ, ಅವನು ಊಟ ಮಾಡದಲ್ಲೇನೆ ಸಿಟ್ಕೊಂಡು ಬಗ ಅಂತ ಅನ್ಕೊಂಡು ರಾತ್ರಿ ಮಲಕ್ಕೊಂಡ್ರದ್ ಈ ಕಡೆಯಿಂದ ಹೊರಡ್ತಾನೆ, ಆ ಕಡೆಗೆ ಹೊರಡ್ತಾನೆ, ನಿದ್ದೆ ಬರಲ್ಲ. ಹೆಂಡತಿಗೆ ಹೇಳ್ತಾಳೆ, ಏನ್ರಿ ಇದು ನಿಮ್ ಹಣೆ ಬರ, ಒದ್ದಾಡ್ತಾ ಇದ್ದೀರಾ ಅಂತ. ಆ ಬಾಸು ಹಾಗೆ ಬೈದ್ಬಿಟ್ಟಿದ್ದಾನೆ, ಹಾಗೆ ಬೈಬೋದ ಅಂತ ರಾತ್ರಿ 12:30. ಅವ್ನು ಬೆಳಗ್ಗೆ 12:30 ಬೈದಿದ್ದು. ಬೆಳಗ್ಗೆ 12:30 ರಾತ್ರಿ 12:30 ತನಕ ಏನ್ರಿ ಇದು, ಸುಮ್ನೆ ಒದ್ದಾಡ್ತಾನೆ ಇದ್ದೀರಲ್ಲ, ಮರ್ತು ಬಿಟ್ಟು ನಿಶ್ಚಿಂತೆಯಿಂದ ನಿದ್ದೆ ಮಾಡಿ. ಅವ್ನು ಬೈದಿದ್ದು ಆಗೋಗಿದೆ, ಅದನ್ನ ತಲೆನಲ್ಲಿ ನೀವ್ ಇಟ್ಕೊಂಡಿರೋದು, ನೀವು ಅದನ್ನ ಬಿಡಬೇಕೇ ಹೊರತು ಯಾರು ಅದನ್ನ ತೆಗೆದಾಕಕ್ ಆಗಲ್ಲ. ತೆಗೆದಾಕಿ ಸುಮ್ನೆ ನೆಮ್ಮದಿಲಿ ನಿದ್ದೆ ಮಾಡೋದನ್ನ ಕಲೀರಿ ಅಂತ ಹೇಳೋವಂತ ವಿಚಾರ. ಶಾಂತಿ ಸಿಗಬೇಕಾದ್ರೆ ನಾವೇ ಮಾಡ್ಕೋಬೇಕು, ಯಾರೋ ತಂದ್ಕೊಡಕ್ ಸಾಧ್ಯ ಇಲ್ಲ. ಶಾಂತಿ ನಮಗೆ ಬೇಕು ಶಾಂತಿ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು. ಸೊ ಟೈಮ್ ಆಯ್ತು ಅನ್ಸುತ್ತೆ.
ಕುದಿ ಹೆಚ್ಚೆ ಬೆಗಟಹುದು ಕಡಿಮೆ ಇರೆ ಹಸಿನಾಥ ಕದಡಲೊಡೆಯುವುದು ಹಾಲು ಸೂಕ್ಷ್ಮವದರದ ಹದ ಅದರ ಒಲೆ ಮನದ ಹದ ಅದನೆಚ್ಚರದಿ ನೋಡು ಬದುಕು ಸೊಗ ಹದದಿಂದ ಮಂಕುತಿಮ್ಮಾತ. ಬ್ಯೂಟಿಫುಲ್ ಕವನ. ಇದಕ್ಕೆ 2 ನಿಮಿಷದಲ್ಲೆಲ್ಲ ಹೇಳಕ್ಕಾಗಲ್ಲ. ಸೊ ಇದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಇದನ್ನು ಮುಂದಿನ ಕ್ಲಾಸಲ್ಲಿ ತಗೋತೀನಿ. ಇವಾಗ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.